ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಸ್ಟ್ರೇಂಜರ್ ಥಿಂಗ್ಸ್ ಸೀಸನ್ 1 ನ ಒಂದೇ ವಿಡಿಯೋಲಿ ರೀಕ್ಯಾಪ್ ಮಾಡ್ತೀನಿ. ಸೀಸನ್ 5 ರಿಲೀಸ್ ಆಗೋಷ್ಟರಲ್ಲಿ ಮೊದಲ 4 ಸೀಸನ್ ನ ರೀಕ್ಯಾಪ್ ವಿಡಿಯೋ ಬರುತ್ತೆ ಸ್ನೇಹಿತರೆ. ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಕೆ ಸಮಯ ಇಲ್ಲ, ಹಾಗಾಗಿ ಕತೆ ತಿಳ್ಕೊಂಡ್ರೆ ಸಾಕು. ಸೀಸನ್ 5 ನ ಎಕ್ಸ್ಪ್ಲನೇಷನ್ ತುಂಬಾನೇ ಡೀಟೇಲ್ಡ್ ಆಗಿ ಇರುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಸ್ಟ್ರೇಂಜರ್ ಥಿಂಗ್ಸ್ ಜೊತೆಗೆ ಬೇರೆ ಬೇರೆ ಸೀರೀಸ್ ಕೂಡ ಮುಂದಿನ ದಿನಗಳಲ್ಲಿ ಬರುತ್ತೆ. ಸಾಧ್ಯ ಆದ್ರೆ ಚಾನಲ್ಗೆ ಜಾಯ್ನ್ ಆಗಿ ಮೆಂಬರ್ ಆಗಿ ನಿಮಗೆ ಅಂತಾನೆ ವಿಡಿಯೋಸ್, ನೀವು ಸೆಲೆಕ್ಟ್ ಮಾಡೋ ಮೂವೀಸ್ ನ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತೆ ಹೊಸದಾಗಿ ಚಾನಲ್ ಜಾಯ್ನ್ ಆಗಿ ಮೆಂಬರ್ಸ್ ಆಗಿರೋ ರಾಘವೇಂದ್ರ ಪ್ರಸಾದ್, ಅಬ್ದುಲ್ ಖಾದರ್, ಹೇಮಂತ್ ನಿರ್ಭಯ್, ಮಂಜು ಮತ್ತೆ ಕಾಂತಾ ಕಿಂಗ್ ಅವ್ರಿಗೆ ತುಂಬಾನೇ ಥ್ಯಾಂಕ್ಸ್. ಈ ಸೀರೀಸ್ ನ ಕತೆ ಶುರು ಆಗೋದು 1983 ಇಂಡಿಯಾನಾ ಸ್ಟೇಟ್ ನ ಹಾಕಿನ್ಸ್ ಅನ್ನೋ ಟೌನ್ ಅಲ್ಲಿ. ಈ ಟೌನ್ ನ ನ್ಯಾಷನಲ್ ಲ್ಯಾಬೊರೇಟರಿಯಲ್ಲಿ ಒಬ್ಬ ಸೈಂಟಿಸ್ಟ್ ಯಾರನ್ನೋ ನೋಡಿ ಹೆದರ್ಕೊಂಡು ಲಿಫ್ಟ್ ಒಳಗೆ ಓಡ್ ಬರ್ತಾನೆ. ಯಾರಾದ್ರೂ ಬರ್ತಾ ಇದಾರ ಅಂತ ಮುಂದೆ ಹಾಲ್ವೇನ ನೋಡ್ತಿದ್ದಾಗ ಮುಂದೆಯಿಂದ ಯಾರು ಬರಲ್ಲ, ಮೇಲಿಂದ ಯಾವ್ದೋ ಮಾನ್ಸ್ಟರ್ ಬಂದು ಇವನನ್ನ ಎಳ್ಕೊಂಡು ಹೋಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ನೆಕ್ಸ್ಟ್ ಸೀನ್ ಅಲ್ಲಿ 4 ಜನ ಸ್ಕೂಲ್ ಫ್ರೆಂಡ್ಸ್ ನ ತೋರಿಸ್ತಾರೆ. ಇವರ ಹೆಸರು ಮೈಕ್, ಲೂಕಸ್, ಡಸ್ಟಿನ್ ಮತ್ತೆ ವಿಲ್. ಎಲ್ಲರೂ ಮೈಕ್ ನ ಮನೆಯ ಬೇಸ್ಮೆಂಟ್ ಅಲ್ಲಿ ಡಂಜಿಯನ್ಸ್ ಅಂಡ್ ಡ್ರ್ಯಾಗನ್ಸ್ ಅನ್ನೋ ಗೇಮ್ ಆಡ್ತಿದ್ದಾಗ ಮೈಕ್ ಅವರ ಅಮ್ಮ ಬಂದು ಸಾಕ್ರಪ್ಪ ಟೈಮ್ ಆಯ್ತು, ಮನೆ ಕಡೆ ಹೋಗಿ ಅಂತ ಕಳಿಸ್ತಾರೆ. ಎಲ್ಲರೂ ತಮ್ಮ ತಮ್ಮ ಮನೆ ಹತ್ರ ಹೊರಡ್ತಾರೆ. ವಿಲ್ ತನ್ನ ಮನೆಗೆ ಕಾಡಿನ ನಡುವೆ ಇರೋ ದಾರಿಯಲ್ಲಿ ಹೋಗ್ಬೇಕಾದ್ರೆ ಸಡನ್ ಆಗಿ ಇವನ ಮುಂದೆ ಯಾವ್ದೋ ಮಾನ್ಸ್ಟರ್ ಕಾಣಿಸ್ಕೊಂಡಾಗ ಗಾಬರಿಯಾಗಿ ಸೈಕಲ್ ಇಂದ ಕೆಳಗೆ ಬಿದ್ದು ಓಡ್ತಾನೆ. ಕಾಡಿನ ಒಳಗಿಂದಾನೆ ತನ್ನ ಮನೆಗೆ ಬಂದ್ರೆ ಮನೆಯಲ್ಲಿ ಇವನು ಸಾಕಿರೋ ನಾಯಿ ಬಿಟ್ರೆ ಬೇರೆ ಯಾರು ಇಲ್ಲ. ಏನ್ ಮಾಡೋದು ಅಂತ ಕೈ ಕಾಲಾಡ್ತಿಲ್ಲ. ಆ ಮಾನ್ಸ್ಟರ್ ಬೇರೆ ಮನೆಯ ಡೋರ್ ಹತ್ರನೇ ಬರ್ತಿದ್ದಂಗೆ ಹಿಂದಿನ ಡೋರ್ ಇಂದ ಸ್ಟೋರ್ ರೂಮ್ ಗೆ ಓಡ್ ಬರ್ತಾನೆ. ಇಲ್ಲೇ ಇದ್ದ ಒಂದು ಗನ್ನ ಲೋಡ್ ಮಾಡಿ ಶೂಟ್ ಮಾಡೋಕೆ ರೆಡಿ ಆಗಿದ್ದಾಗ ಲೈಟ್ ಬಲ್ಬ್ ತುಂಬಾನೇ ಬ್ರೈಟ್ ಆಗಿ ಉರಿಯೋಕೆ ಶುರು ಆಯ್ತು. ನಾವು ಮೇಲೆ ಲೈಟ್ ನ ನೋಡ್ತಾ ಇರ್ತೀವಿ. ಇದು ನಾರ್ಮಲ್ ಆಗ್ತಿದ್ದಂಗೆ ಇಲ್ಲೇ ಇದ್ದ ವಿಲ್ ಕಾಣೆ. ಮುಂದಿನ ದಿನ ನಾಪತ್ತೆ ಆದ ವಿಲ್ ನ ಅಣ್ಣ ಜಾನಥನ್ ಮತ್ತೆ ಅಮ್ಮ ಜಾಯ್ಸ್ ಮನೆಯೆಲ್ಲ ವಿಲ್ ನ ಹುಡ್ಕಾಡಿದ್ರು, ಎಲ್ಲೂ ಕಾಣ್ತಿಲ್ಲ. ಇವರು ರಾತ್ರಿ ಲೇಟ್ ಆಗಿ ಮನೆಗೆ ಬಂದಿರ್ತಾರೆ, ಹಾಗಾಗಿ ವಿಲ್ ತನ್ನ ರೂಮ್ ಅಲ್ಲಿ ಇದನ್ನ ಇಲ್ವಾ ಅಂತಾನು ನೋಡಿರಲ್ಲ. ಈಗ ಜಾಯ್ಸ್ ಗಾಬರಿಯಾಗಿ ಪೊಲೀಸ್ ಸ್ಟೇಷನ್ ಗೆ ಬಂದು ಇಲ್ಲಿರೋ ಆಫೀಸರ್ ಜಿಮ್ಗೆ ತನ್ನ ಮಗ ವಿಲ್ ನಾಪತ್ತೆ ಆಗಿರೋ ವಿಷಯ ಹೇಳಿದಾಗ ಮಕ್ಕಳು ಕಾಣೆ ಆಗೋದು ಸಹಜ. ಎಲ್ಲಾದ್ರೂ ಆಟ ಆಡ್ತಿರ್ತಾರೆ, ಎಲ್ಲ ರಿಲೇಟಿವ್ಸ್ ಮನೆಯಲ್ಲಿ ಇರ್ತಾರೆ. ನಿನ್ ಮಾಜಿ ಗಂಡ ಲಾನಿಯಾ ಮನೆಯಲ್ಲಿ ಇರ್ಬೋದು, ನಂಬರ್ ಕೊಡು ಅಂದಾಗ ನಾನ್ ಮೊದ್ಲು ಅವನ ಜೊತೆ ಮಾತಾಡ್ತೀನಿ, ಆದ್ರೆ ವಿಲ್ ಅಲ್ಲಿ ಇರಲ್ಲ. ವಿಲ್ ತುಂಬಾನೇ ಸೆನ್ಸಿಟಿವ್ ಹುಡುಗ, ಅವನನ್ನ ಹುಡುಕಿ ಅಂತ ಫೋರ್ಸ್ ಮಾಡ್ತಾಳೆ ಜಾಯ್ಸ್. ಅದೇ ನ್ಯಾಷನಲ್ ಲ್ಯಾಬೊರೇಟರಿಯ ಡೈರೆಕ್ಟರ್ ಮಾರ್ಟಿನ್ ತಮ್ಮ ಕಡೆಯವರ ಜೊತೆ ಕೊರೋನಾ ಬಂದಿರೋರ್ ತರ ಸೂಟ್ ಎಲ್ಲ ಹಾಕೊಂಡು ಲ್ಯಾಬ್ ನ ಬೇಸ್ಮೆಂಟ್ ಗೆ ಬರ್ತಾರೆ. ಯಾಕಂದ್ರೆ ಇಲ್ಲಿ ಗೋಡೆ ಒಳಗಿಂದ ಯಾವ್ದೋ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಹೊರಗೆ ಬರ್ತಾ ಇದೆ. ಏನಿದು ಅಂತ ಇವ್ರಿಗೂ ಗೊತ್ತಿಲ್ಲ, ಆದ್ರೆ ಇದಕ್ಕೆ ಜೀವ ಇದೆ. ಉಸಿರಾಡ್ತಿರೋದು, ವಿಚಿತ್ರವಾಗಿ ಶಬ್ದ ಮಾಡ್ತಿರೋದು ಎಲ್ಲ ಕೇಳಿಸ್ತಾ ಇದೆ. ಡೈರೆಕ್ಟರ್ ಮಾರ್ಟಿನ್ ಇವರಿಂದ ತಪ್ಪಿಸ್ಕೊಂಡು ಓಡ್ ಹೋಗಿರೋ ಒಬ್ಳು ಹುಡುಗಿಯ ಬಗ್ಗೆ ಮಾತಾಡ್ತಿದ್ದಾರೆ. ಆ ಹುಡುಗಿ ಯಾರು ಅಂತ ಈಗ ನೋಡ್ತೀವಿ. ಈ ಹುಡುಗಿಗೆ ತುಂಬಾನೇ ಹಸಿವಾಗ್ತಾ ಇದೆ. ಅದಕ್ಕೆ ಒಂದು ಹೋಟೆಲ್ಗೆ ಬಂದು ಕದ್ದು ತಿನ್ಬೇಕಾದ್ರೆ ಹೋಟೆಲ್ ನ ಓನರ್ ಬೆನಿಯ ಕೈಗೆ ತಗ್ಲಾಕೊಂತಾಳೆ. ಆದ್ರೆ ಬೆನಿ ಇವಳ ಅವಸ್ಥೆ ನೋಡಿ ತಿನ್ನೋಕೆ ಊಟ ಕೊಟ್ಟು ನೀನ್ ಯಾರು, ಎಲ್ಲಿಂದ ಬಂದೆ, ಯಾಕೆ ಬಂದೆ ಅಂತೆಲ್ಲ ಕೇಳ್ತಿದ್ರು ಕೂಡ ಉತ್ತರ ಕೊಡ್ತಿಲ್ಲ. ಹೇಗೋ ಇವಳ ಕೈ ಮೇಲೆ 011 ಅಂತ ಬರ್ದಿರೋದು ನೋಡಿ ಕೊನೆಗೂ ಇವಳ ಹೆಸರು 11 ಅಂತ ಗೊತ್ತಾಯ್ತು. ಯಾರೋ ಇವಳನ್ನ ಕಿಡ್ನಾಪ್ ಮಾಡಿದ್ರು ಅಥವಾ ಮನೆಯಲ್ಲಿ ತೊಂದರೆ ಕೊಡ್ತಿದ್ದಾರೆ ಅಂತ ತಪ್ಪಿಸ್ಕೊಂಡು ಏನಾದ್ರೂ ಓಡ್ ಬಂದಿದ್ದಾಳೋ, ಯಾಕಾಗ್ಬೇಕು ಅಂತ ಸೋಷಿಯಲ್ ಸರ್ವಿಸಸ್ ಅವ್ರಿಗೆ ಕಾಲ್ ಮಾಡಿ ವಿಷಯ ತಿಳಿಸ್ತಾನೆ. ಇದು ಲ್ಯಾಬೊರೇಟರಿಯಲ್ಲಿ ಇಡೀ ಟೌನ್ ನ ಟೆಲಿಫೋನ್ ಲೈನ್ಸ್ ನ ಮಾನಿಟರ್ ಮಾಡ್ತಾ ಇರೋ ಡೈರೆಕ್ಟರ್ ಮಾರ್ಟಿನ್ ಕಡೆ ಅವ್ರಿಗೆ ಗೊತ್ತಾಯ್ತು. ಇದರ ನಡುವೆ 11 ಗೆ ಟೆಲಿಕೈನೆಟಿಕ್ ಪವರ್ಸ್ ಇರೋದು ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಅದೇ ತನ್ನ ಮೈಂಡ್ ಇಂದಾನೆ ವಸ್ತುಗಳನ್ನ ಕಂಟ್ರೋಲ್ ಮಾಡೋದು. ಈಗ ಊಟ ಮಾಡ್ಕೊಂಡು ಶಬ್ದ ಮಾಡ್ತಾ ತಿರುಗ್ತಾ ಇರೋ ಫ್ಯಾನ್ ನ ತನ್ನ ಮೈಂಡ್ ಇಂದಾನೆ ಕಂಟ್ರೋಲ್ ಮಾಡಿ ಆಫ್ ಮಾಡ್ತಾಳೆ. ಅದೇನೊಂದ್ ಕಡೆ ಸ್ಕೂಲಲ್ಲಿ ಮೈಕ್, ಲೂಕಸ್ ಮತ್ತೆ ಡಸ್ಟಿನ್ ತಮ್ಮ ಟೀಚರ್ ಕ್ಲಾರ್ಕ್ ಸೆಟಪ್ ಮಾಡಿರೋ ರೇಡಿಯೋನ ನೋಡಿ ಫುಲ್ ಖುಷಿಯಾಗಿದ್ದಾಗ್ಲೇ ವಿಲ್ ನಾಪತ್ತೆ ಆಗಿರೋ ವಿಷಯ ಇವರ ಹತ್ರ ಬಂದ ಪೊಲೀಸ್ ಆಫೀಸರ್ ಜಿಮ್ ಇಂದ ಗೊತ್ತಾಯ್ತು. ಕಾಣೆ ಆಗಿರೋ ವಿಲ್ ನ ಅಮ್ಮ ಜಾಯ್ಸ್ ತನ್ನ ಮಾಜಿ ಗಂಡ ಲಾನಿಗೆ ಕಾಲ್ ಮಾಡಿದ್ರೆ ಅವನ ಹೊಸ ಗರ್ಲ್ ಫ್ರೆಂಡ್ ಫೋನ್ ರಿಸೀವ್ ಮಾಡ್ತಾಳೆ. ಈ ಗರ್ಲ್ ಫ್ರೆಂಡ್ ಜಾಯ್ಸ್ ನ ಹತ್ರ ಸರಿಯಾಗಿ ಮಾತಾಡೋದು ಇಲ್ಲ. ಲಾನಿ ಮನೆಯಲ್ಲಿ ಇಲ್ಲ ಅಂತ ಹೇಳಿ ಫೋನ್ ಇಡ್ತಾಳೆ. ಪೊಲೀಸ್ ಆಫೀಸರ್ ಜಿಮ್ ವಿಲ್ ಮೈಕ್ ನ ಮನೆಯಿಂದ ಹೊರಟ ದಾರಿಯಲ್ಲಿ ಬರ್ಬೇಕಾದ್ರೆ ರೋಡ್ ಪಕ್ಕ ವಿಲ್ ನ ಸೈಕಲ್ ಸಿಗುತ್ತೆ. ಸೈಕಲ್ ಎತ್ಕೊಂಡು ವಿಲ್ ನ ಮನೆಗೆ ಬಂದಾಗ ಮನೆಯ ಹಿಂದಿನ ಡೋರ್ ಜೋರಾಗಿ ತೆಗ್ದಿರೋ ಹಾಗೆ ಗೋಡೆ ಮೇಲೆ ಮಾರ್ಕ್ ಆಗಿದೆ. ಅಂದ್ರೆ ಗಾಬರಿಯಾಗಿ ವಿಲ್ ಮನೆಯ ಹಿಂದೆ ಇರೋ ಸ್ಟೋರ್ ರೂಮ್ ಗೆ ಏನಾದ್ರೂ ಓಡ್ ಹೋಗಿದ್ದಾನ ಅಂತ ಸ್ಟೋರ್ ರೂಮ್ ಗೆ ಜಿಮ್ ಬಂದಾಗ ಇಲ್ಲಿರೋ ಲೈಟ್ಸ್ ತಂತಾನೆ ಆಫ್ ಆಗುತ್ತೆ. ಜೊತೆಗೆ ಲ್ಯಾಬ್ ನ ಬೇಸ್ಮೆಂಟ್ ಅಲ್ಲಿ ಗೋಡೆಯಿಂದ ಹೊರಗೆ ಬರ್ತಾ ಇರೋ ಆ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಹೇಗೆ ಶಬ್ದ ಮಾಡ್ತಿತ್ತೋ ಅದೇ ರೀತಿ ಇಲ್ಲೂ ಕೂಡ ಶಬ್ದ ಕೇಳಿಸುತ್ತೆ. ಅಂದ್ರೆ ಇಲ್ಲೇನೋ ಸರಿ ಕಾಣ್ತಿಲ್ಲ. ವಿಲ್ ಖಂಡಿತ ನಾಪತ್ತೆ ಆಗಿದ್ದಾನೆ, ಇಲ್ಲ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ಜಿಮ್ ತನ್ನ ಟೀಮ್ ಅವ್ರಿಗೆ ವಾಲಂಟಿಯರ್ಸ್ ನ ಕರೆಸಿ ಎಲ್ಲರೂ ಸೇರಿ ಕಾಡಲ್ಲಿ ವಿಲ್ ನ ಹುಡ್ಕೋಣ ಅಂತ ಹೇಳ್ತಾನೆ. ಆದ್ರೆ ಎಷ್ಟೇ ಹುಡ್ಕೋದ್ರು
ಹುಡುಕಿದ್ರು ವಿಲ್ ಎಲ್ಲೂ ಸಿಕ್ತಿಲ್ವಲ್ಲ ಅಂತ ಜಾಯ್ಸ್ ಮತ್ತೆ ಜಾನಥನ್ ಟೆನ್ಷನ್ ಮಾಡ್ಕೊಂಡು ಮನೆಯಲ್ಲಿ ಕೂತಿದ್ದಾಗ ಫೋನ್ ರಿಂಗ್ ಆಯ್ತು. ಯಾರು ಅಂತ ರಿಸೀವ್ ಮಾಡಿದ್ರೆ ವಿಲ್ ಮಾತಾಡ್ತಿರೋ ಶಬ್ದ ಕೇಳ್ತಿದೆ. ಜೊತೆಗೆ ಆ ಮಾನ್ಸ್ಟರ್ ನ ಶಬ್ದ ಕೂಡ ಕೇಳಿಸುತ್ತೆ. ಇದೇ ಸಮಯಕ್ಕೆ ಫೋನ್ ಇಂದ ಕರೆಂಟ್ ಶಾಕ್ ಹೊಡೆದಾಗ ಫೋನ್ ಕಟ್ ಆಯ್ತು. ಈ ಕಡೆ ಹೋಟೆಲ್ ಅಲ್ಲಿ 11 ನ ಕರ್ಕೊಂಡು ಹೋಗೋಕೆ ಸೋಷಿಯಲ್ ಸರ್ವಿಸಸ್ ಅವರು ಬಂದಿದ್ದಾರೆ. ಇದೇನಪ್ಪ ರಾತ್ರಿ ಹೊತ್ತಲ್ಲೇ ಬಂದಿದ್ದಾರಲ್ಲ ಅಂತ ಬೆನಿಗೆ ಡೌಟ್ ಬಂದ್ರು ಕೂಡ ಹೋಟೆಲ್ ಒಳಗೆ ಈ ಮಹಿಳೆಯನ್ನ ಕರ್ಕೊಂತಿದ್ದಂಗೆ ಇವಳು ಬೆನಿಗೆ ಶೂಟ್ ಮಾಡಿ ಸಾಯಿಸೇ ಬಿಡ್ತಾಳೆ. ಅಂದ್ರೆ ಸೋಷಿಯಲ್ ಸರ್ವಿಸಸ್ ಅವ್ರಿಗಿಂತ ಮುಂಚೆನೆ ಲ್ಯಾಬೊರೇಟರಿ ಅವರು ಬಂದಿರೋದು. ಈಗ ಇನ್ನೊಂದಷ್ಟು ಜನ ಮಾರ್ಟಿನ್ ಜೊತೆ ಒಳಗೆ ಬಂದು 11 ನ ಹಿಡ್ಕೊಳ್ಳೋಕೆ ಹೋದಾಗ 11 ತನ್ನ ಪವರ್ಸ್ ನ ಉಪಯೋಗಿಸಿ ಇಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಇನ್ನು ವಿಲ್ ನ ಫ್ರೆಂಡ್ಸ್ ಮೈಕ್, ಲೂಕಸ್ ಮತ್ತೆ ಡಸ್ಟಿನ್ ಹೀಗೆ ಮನೆಯಲ್ಲಿ ಕುತ್ಕೊಂಡ್ರೆ ಆಗಲ್ಲ ಅಂತ ತಮ್ಮ ಫ್ರೆಂಡ್ ನ ಹುಡ್ಕೋಕೆ ಅವನ ಸೈಕಲ್ ಸಿಕ್ಕಿರೋ ಜಾಗಕ್ಕೆ ಬಂದ್ರೆ ವಿಲ್ ಸಿಗಲ್ಲ, 11 ಸಿಗ್ತಾಳೆ. 11 ನ ಇವರು ಮೈಕ್ ನ ಮನೆಗೆ ಎತ್ತಾಕೊಂಡ್ ಬರ್ತಾರೆ, ಅಂದ್ರೆ ಕರ್ಕೊಂಡ್ ಬರ್ತಾರೆ. ಯಾರಿಗೂ ಕಾಣ್ದಂಗೆ ಬೇಸ್ಮೆಂಟ್ ಅಲ್ಲಿ ಜಾಗ ಕೊಟ್ಟು ಏನ್ ವಿಷಯ ಅಂತ ತಿಳ್ಕೊಳ್ಳೋಕೆ ನೋಡಿದ್ರೆ ಇವಳು ಬಾಯೇ ಬಿಡಲ್ಲ. ಲೂಕಸ್ ಮತ್ತೆ ಡಸ್ಟಿನ್ ಗೆ ಇವಳನ್ನ ಇಲ್ಲಿ ಇಟ್ಕೊಳ್ಳೋದು ಸರಿಯಲ್ಲ ಅಂತ ಅನಿಸ್ತಿದೆ. ಆದ್ರೆ ಮೈಕ್ ಇವತ್ ರಾತ್ರಿ ಇಲ್ಲೇ ಇರ್ಲಿ, ಬೆಳಗ್ಗೆ ಏನಾದ್ರೂ ವ್ಯವಸ್ಥೆ ಮಾಡೋದ್ರಾಯ್ತು ಅಂತ ಡಿಸೈಡ್ ಮಾಡ್ತಾನೆ. ಜೊತೆಗೆ 11 ನ ಕೈಯಲ್ಲಿ ಇರೋ ಟ್ಯಾಟೂ ನೋಡಿ ಇವಳ ಹೆಸರು 11 ಅಂತ ಗೊತ್ತಾಯ್ತು. ಮುಂದಿನ ದಿನ ಬೆಳಗ್ಗೆ ಮೈಕ್ 11 ಗೆ ಹೇಳ್ಕೊಡ್ತಾನೆ, ನೀನು ಮನೆಯ ಹೊರಗೆ ಹೋಗಿ ಈಗ ತಾನೇ ತಪ್ಪಿಸ್ಕೊಂಡ್ ಬಂದಿರೋ ಹಾಗೆ ನಮ್ಮ ಮನೆ ಡೋರ್ ಬೆಲ್ ನ ರಿಂಗ್ ಮಾಡು, ಆಗ ನಮ್ಮಮ್ಮ ನಿನಗೆ ಸಹಾಯ ಮಾಡ್ತಾರೆ. ಅಂದ್ರೆ ಇವಳು ಒಪ್ಪೋದೇ ಇಲ್ಲ. ಕೆಟ್ಟವರು ನನ್ ಹಿಂದೆ ಬಿದ್ದಿದ್ದಾರೆ ಅಂತ ಹೇಳ್ತಾ ಇದ್ದಾಳೆ. ಅದೇ ಜಾಯ್ಸ್ ವಿಲ್ ಸಿಕ್ತಿಲ್ಲ ಅಂತ ಟೆನ್ಷನ್ ಗೆ ಟೌನ್ ಅಲ್ಲಿ ಇರೋ ಸಿಗರೆಟ್ ಪ್ಯಾಕ್ ಎಲ್ಲ ಖಾಲಿ ಮಾಡಿದ್ದಾಳೆ. ಜಾನಥನ್ ಇವಳಿಗೆ ಸಮಾಧಾನ ಮಾಡ್ಬೇಕಾದ್ರೆ ಜಿಮ್ ಬಂದು ಹೇಳ್ತಾನೆ, ವಿಲ್ ನ ಹುಡ್ಕೊಂಡು ಪಕ್ಕದ ಊರವರೆಗೂ ಹೋಗ್ ಬಂದ್ವಿ, ವಿಲ್ ಸಿಕ್ತಿಲ್ಲ ಅಂತಾನೆ. ಜಾಯ್ಸ್ ವಿಲ್ ಫೋನ್ ಅಲ್ಲಿ ಮಾತಾಡಿದ ವಿಷಯ ಮತ್ತೆ ಫೋನ್ ಗೆ ಶಾಕ್ ಹೊಡೆದಿದ್ ವಿಷಯ ಹೇಳಿದಾಗ ಜಿಮ್ ಸೀದೋಗಿರೋ ಫೋನ್ ನ ನೋಡ್ತಾನೆ. ಹೇಗಾದ್ರೂ ಆಗ್ಲಿ ಅಂತ ಒಂದ್ಸಲ ಜಾಯ್ಸ್ ನ ಮಾಜಿ ಗಂಡ ಲಾನಿನ ಕೂಡ ವಿಚಾರಿಸ್ಕೊಂಡ್ ಬರ್ಬೇಕು, ಅಲ್ಲೇನಾದ್ರೂ ವಿಲ್ ಇರ್ಬೋದು ಅಂತ ಹೇಳಿ ಹೊರಡ್ತಾನೆ. ಆದ್ರೆ ಇವನ್ಗಿಂತ ಮುಂಚೆನೆ ಜಾನಥನ್ ತನ್ನ ತಂದೆ ಲಾನಿ ಹತ್ರ ಹೊರಟಿದ್ದಾನೆ. ಜಾಯ್ಸ್ ಹೊಸ ಫೋನ್ ತಗೊಳೋಕೆ ತಾನು ಕೆಲಸ ಮಾಡೋ ಸ್ಟೋರ್ಗೆನೆ ಬಂದಿದ್ದಾಳೆ. ಅಡ್ವಾನ್ಸ್ ಮೇಲೆ ಅಡ್ವಾನ್ಸ್ ತಗೊಂತಿದ್ದಾಳೆ, ಹಣ ಇಲ್ದೇ ಇರೋ ಕಾರಣದಿಂದ. ವಿಲ್ ನಾಪತ್ತೆ ಆಗಿರೋ ವಿಷಯ ಲ್ಯಾಬೊರೇಟರಿ ಅವ್ರಿಗೆ ಗೊತ್ತಾಯ್ತು. ಹಾಗಾಗಿ ಮಾರ್ಟಿನ್ ತಮ್ಮ ಟೀಮ್ ನ ಕರ್ಕೊಂಡು ವಿಲ್ ನ ಮನೆ ಹತ್ರ ಬರ್ತಾರೆ. ಹೇಗೋ ಜಾಯ್ಸ್ ಮತ್ತೆ ಜಾನಥನ್ ಇಲ್ವಲ್ಲ, ಮನೆ ಸುತ್ತ ಚೆಕ್ ಮಾಡ್ಬೇಕಾದ್ರೆ ಸ್ಟೋರ್ ರೂಮ್ ಅಲ್ಲೂ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇರೋದ್ರಿಂದ ವಿಲ್ ನ ಆ ಮಾನ್ಸ್ಟರ್ ಕಿಡ್ನಾಪ್ ಮಾಡಿದೆ ಅಂತ ಇವ್ರಿಗೆ ಕನ್ಫರ್ಮ್ ಆಯ್ತು. 11 ಗೆ ಸಹಾಯ ಮಾಡೋಕೆ ನೋಡಿದ ಹೋಟೆಲ್ ಓನರ್ ಬೆನಿ ಸಾವನ್ನಪ್ಪಿರೋ ವಿಷಯ ಗೊತ್ತಾಗಿ ಜಿಮ್ ಬಂದಾಗ ಬೆನಿಯ ಕೈಯಲ್ಲೇ ಲ್ಯಾಬ್ ಅವರು ಗನ್ ಇಟ್ಟು ಹೋಗಿದ್ದಾರೆ. ಅದಕ್ಕೆ ಮೇಲ್ನೋಟಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿರೋ ಹಾಗೆ ಕಾಣ್ತಾ ಇದೆ. ಇವನನ್ನ ಕೊನೆ ಬಾರಿ ನೋಡಿದ ವ್ಯಕ್ತಿನ ಕರೆಸಿ ಮಾತಾಡಿದಾಗ ಇವನ್ ಹೇಳ್ತಾನೆ, ಅವತ್ತು ಒಬ್ಬ ಹುಡುಗ ಹೋಟೆಲ್ಗೆ ನುಗ್ಗಿ ಕದ್ದು ತಿಂತಾ ಇದ್ದ, ಆದ್ರೆ ಅವನು ವಿಲ್ ಅಲ್ಲ, ಕೂದಲು ಫುಲ್ ಶಾರ್ಟ್ ಇತ್ತು ಅಂತ ಹೇಳ್ತಾನೆ. 11 ನ ತಲೆ ನೋಡಿ ಅವಳನ್ನ ಹುಡುಗ ಅಂತ ಈ ವ್ಯಕ್ತಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾನೆ. ಅದೇ ಜಾನಥನ್ ತನ್ನ ತಂದೆ ಲಾನಿಯ ಮನೆಗೆ ಬಂದು ಎಲ್ಲಾ ಕಡೆ ವಿಲ್ ನ ಹುಡುಕ್ತಾನೆ, ಎಲ್ಲೂ ಕಾಣ್ತಿಲ್ಲ. ಇವರಪ್ಪ ಅಂತೂ ಬೇರೆ ಹುಡುಗಿ ಜೊತೆ ಆರಾಮಾಗಿ ಇದ್ದಾರೆ, ವಿಲ್ ನ ಹುಡ್ಕೋಕೆ ಸಹಾಯ ಕೂಡ ಮಾಡಲ್ಲ. ಇಲ್ಲಿ ವಿಲ್ ಇಲ್ಲ ಅಂತ ಜಾನಥನ್ ವಾಪಸ್ ಹೊರಡ್ತಾನೆ. ಈ ಕಡೆ ಮೈಕ್ ತನ್ನ ಮನೆಯಲ್ಲಿ ಯಾರು ಇಲ್ಲ ಅಂತ 11 ನ ಬೇಸ್ಮೆಂಟ್ ಇಂದ ಹೊರಗೆ ಕರ್ಕೊಂಡ್ ಬಂದು ಮನೆ ತೋರಿಸಬೇಕಾದ್ರೆ ಮೈಕ್, ವಿಲ್, ಲೂಕಸ್ ಮತ್ತೆ ಡಸ್ಟಿನ್ ಅವಾರ್ಡ್ ಇಸ್ಕೊಂತಿರೋ ಒಂದು ಫೋಟೋ ಇದೆ. ಈ ಫೋಟೋ ಅಲ್ಲಿ ಇರೋ ವಿಲ್ ನ ಗುರುತಿಡಿತಾಳೆ 11. ಅದಕ್ಕೆ ಮೈಕ್ ತನ್ನ ಫ್ರೆಂಡ್ಸ್ ಲೂಕಸ್ ಮತ್ತೆ ಡಸ್ಟಿನ್ ನ ಮನೆಗೆ ಕರ್ಸ್ಕೊಂಡಾಗ ವಿಲ್ ಎಲ್ಲಿದ್ದಾನೆ ಅಂತ ಇವರು ಕೇಳ್ತಿದ್ದಾರೆ. 11 ಗೆ ಹೇಗೆ ಹೇಳ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಹಾಗಾಗಿ ಮೈಕ್ ಮತ್ತೆ ಅವನ ಫ್ರೆಂಡ್ಸ್ ಎಲ್ಲ ಡಂಜನ್ಸ್ ಅಂಡ್ ಡ್ರ್ಯಾಗನ್ಸ್ ಗೇಮ್ ಆಡ್ತಿದಾರಲ್ಲ, ಆ ಗೇಮ್ ಆಡೋಕೆ ಇರೋ ಬೋರ್ಡ್ ಮತ್ತೆ ಪಾನ್ ಗಳ ಸಹಾಯದಿಂದ ಹೇಳೋಕೆ ಟ್ರೈ ಮಾಡ್ತಾಳೆ. ಹೇಗೆ ಅಂದ್ರೆ ಒಂದು ಪಾನ್ ನ ತೋರಿಸಿ ಇದು ವಿಲ್ ಅಂತ ಹೇಳಿ ಬೋರ್ಡ್ ನ ಉಲ್ಟಾ ಮಾಡಿ ವಿಲ್ ನ ಸೂಚಿಸೋ ಪಾನ್ ನ ಇಡ್ತಾಳೆ. ವಿಲ್ ಇಲ್ಲಿದ್ದಾನೆ, ಬಚ್ಚಿಡ್ಕೊಂಡಿದ್ದಾನೆ, ಯಾರಿಂದ ಅಂದ್ರೆ ಮಾನ್ಸ್ಟರ್ ಇಂದ ಅಂತ ಹೇಳೋಕೆ ಗೇಮ್ ಅಲ್ಲಿ ಇರೋ ಇನ್ನೊಂದು ಪಾನ್ ಡೆಮೋಗಾರ್ಗನ್ ನ ಇಡ್ತಾಳೆ. ಮಾನ್ಸ್ಟರ್ ನ ಹೆಸರು ಇವರಿಗೆ ಗೊತ್ತಿಲ್ವಲ್ಲ, ಹಾಗಾಗಿ ಅದನ್ನ ಡೆಮೋಗಾರ್ಗನ್ ಅಂತಾನೆ ಕರೆಯೋಕೆ ಶುರು ಮಾಡ್ತಾರೆ. ಮತ್ತೆ ವಿಲ್ ಅಪ್ಸೈಡ್ ಡೌನ್ ಅಲ್ಲಿ ಇದ್ದಾನೆ ಅಂತ ಹೇಳೋಕೆ ಹೊರಟಿದ್ದು 11. ಅದೇ ಜಿಮ್ ಇನ್ನು ವಾಲಂಟಿಯರ್ಸ್ ನ ಕರ್ಕೊಂಡು ವಿಲ್ ನ ಹುಡುಕ್ತಾನೆ ಇದ್ದಾನೆ. ವಾಲಂಟಿಯರ್ ಆಗಿ ಬಂದಿದ್ದ ಟೀಚರ್ ಕ್ಲಾರ್ಕ್ ಗೆ ಒಂದು ದೊಡ್ಡ ಪೈಪ್ ಹತ್ರ ಹರಿದೋಗಿರೋ ಸಣ್ಣ ಬಟ್ಟೆ ಸಿಕ್ತು. ಇದು ಹಾಸ್ಪಿಟಲ್ ಗೌನ್ ನ ಹರಿದೋಗಿರೋ ಪೀಸ್. ಈ ಪೈಪ್ ಸೀದಾ ಲ್ಯಾಬ್ ಗೆ ಹೋಗುತ್ತೆ, ಅಂದ್ರೆ ಲ್ಯಾಬ್ ಇಂದ ಯಾರೋ ತಪ್ಪಿಸ್ಕೊಂಡ್ ಬಂದಿದ್ದಾರೆ ಅಂತ ಇವ್ರಿಗೆ ಡೌಟ್ ಬಂತು. ಆದ್ರೆ ನಮಗೆ ಗೊತ್ತಿದೆ 11 ಇಲ್ಲಿಂದ ಬಂದಿದ್ದಾಳೆ, ಅವಳ ಹಾಸ್ಪಿಟಲ್ ಗೌನ್ ಕೂಡ ಸ್ವಲ್ಪ ಅರ್ಧೋಗಿತ್ತು. ಇನ್ನೊಂದ್ ಕಡೆ ಮೈಕ್ ನ ಅಕ್ಕ ನ್ಯಾನ್ಸಿ ಮನೆಯಲ್ಲಿ ಸುಳ್ಳು ಹೇಳಿ ತನ್ನ ಬಾಯ್ ಫ್ರೆಂಡ್ ಸ್ಟೀವ್ ನ ಮನೆಗೆ ಪಾರ್ಟಿ ಮಾಡೋಕೆ ಬಂದಿದ್ದಾಗ ಕಾಡಿನಲ್ಲಿ ವಿಲ್ ನ ಹುಡುಕ್ತಾ ಇದ್ದ ಜಾನಥನ್ ಇವರನ್ನ ನೋಡ್ತಾನೆ. ಜಾನಥನ್ ಗೆ ನ್ಯಾನ್ಸಿ ಅಂದ್ರೆ ಇಷ್ಟ, ಅದಕ್ಕೆ ಅವಳ ಫೋಟೋ ತೆಗಿತಾ ಇದ್ದಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲರೂ ಮನೆ ಒಳಗೆ ಹೋದಾಗ ನ್ಯಾನ್ಸಿಯ ಫ್ರೆಂಡ್ ಬಾರ್ಬರಾ ಒಬ್ಳೆ ಹೊರಗೆ ಕುತ್ಕೊಂಡಿರ್ತಾಳೆ. ಜಾನಥನ್ ನ ಕ್ಯಾಮ್ರಾ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತ ಚೆಕ್ ಮಾಡ್ಬೇಕಾದ್ರೆ ಆ ಮಾನ್ಸ್ಟರ್ ಬಾರ್ಬರಾ ಮೇಲೆ ದಾಳಿ ಮಾಡಿ ಅವಳನ್ನ ಎಳ್ಕೊಂಡು ಹೋಗುತ್ತೆ. ಜಾನಥನ್ ಗೆ ಏನೋ ಶಬ್ದ ಆದಂಗೆ ಕೇಳಿಸುತ್ತೆ ಅಷ್ಟೇ. ಕತ್ತೆತ್ತಿ ನೋಡಿದ್ರೆ ಬಾರ್ಬರಾ ಕಾಣ್ತಾನೆ ಇಲ್ಲ. ಬಾರ್ಬರಾಗೆ ಎಚ್ಚರಿಕೆ ಆದಾಗ ಇವಳು ಸ್ವಿಮ್ಮಿಂಗ್ ಪೂಲ್ ಒಳಗೇನೆ ಇದ್ದಾಳೆ, ಆದ್ರೆ ಈ ಜಾಗ ತುಂಬಾನೇ ಡಾರ್ಕ್, ಡಿಫ್ರೆಂಟ್ ಆಗಿ ಕಾಣ್ತಿದೆ. ಕಾರಣ ಇದು 11 ಬೋರ್ಡ್ ಉಲ್ಟಾ ಮಾಡಿ ಹೇಳೋಕೆ ಟ್ರೈ ಮಾಡಿದ ಅಪ್ಸೈಡ್ ಡೌನ್ ಆಗಿದೆ. ಅಂದ್ರೆ ಒಂದು ಆಲ್ಟರ್ನೇಟ್ ಡೈಮೆನ್ಷನ್, ನಮ್ಮ ಜಗತ್ತಿನ ರೀತಿನೇ ಇರೋ ಒಂದು ಪ್ಯಾರಲಲ್ ಯೂನಿವರ್ಸ್. ಇಲ್ಲಿ ಸ್ಟೀವ್ ನ ಮನೆ ಇದೆ, ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ, ಇಡೀ ಟೌನ್ ಹೇಗಿದ್ಯೋ ಹಾಗೆ ಇದೆ, ಆದ್ರೆ ಡಾರ್ಕ್ ಆಗಿದೆ ಅಷ್ಟೇ. ಹಾಗಾಗಿ ಇದನ್ನ ಪ್ಯಾರಲಲ್ ಯೂನಿವರ್ಸ್ ಅಂತ ಕೂಡ ಕರಿಬಹುದು. ಬಾರ್ಬರಾ ಸ್ವಿಮ್ಮಿಂಗ್ ಪೂಲ್ ಇಂದ ಹೊರಗೆ ಹೋಗೋಕೆ ನೋಡ್ತಾ
ನೋಡಿದಾಗ ಆ ಡೆಮೋಗಾರ್ಗನ್ ಮಾನ್ಸ್ಟರ್ ಇವಳನ್ನ ಮತ್ತೆ ಎಳ್ಕೊಂಡು ಹೋಗುತ್ತೆ. ವಿಲ್ ನ ಮನೆಯಲ್ಲಿ ಜಾಯ್ಸ್ ಹೊಸ ಫೋನ್ ತಗೊಂಡ್ ಬಂದಾಗ್ಲಿಂದನು ಫೋನ್ ಹಿಡ್ಕೊಂಡೇ ಕೂತಿದ್ದಾಳೆ. ವಿಲ್ ಮತ್ತೆ ಫೋನ್ ಮಾಡ್ಬೋದು ಅಂತ ಇವಳು ಅನ್ಕೊಂಡಂಗೆ ಫೋನ್ ರಿಂಗ್ ಆಯ್ತು. ವಿಲ್ ಮಾಮ್ ಅಂತ ಇವಳನ್ನ ಕರೀತಾನೆ. ಆದ್ರೆ ಹಿಂದೆನೆ ಮತ್ತೆ ಫೋನ್ಗೆ ಕರೆಂಟ್ ಶಾಕ್ ಹೊಡೆದು ಸೀದೋಯ್ತು. ಮನೆಯ ಲೈಟ್ಸ್ ಎಲ್ಲ ಫ್ಲಿಕರ್ ಆಗ್ತಿದೆ. ವಿಲ್ ನ ರೂಮ್ ಹತ್ರ ಬಂದಾಗ ಗೋಡೆ ಒಳಗಿಂದ ಮಾನ್ಸ್ಟರ್ ಹೊರಗೆ ಬರೋದು ನೋಡಿ ಹೆದರ್ಕೊಂಡು ಮನೆಯಿಂದ ಹೊರಗೆ ಓಡ್ ಬರ್ತಾಳೆ ಜಾಯ್ಸ್. ಒಂದು ವಿಷಯ ಅಂತೂ ಇವಳಿಗೆ ಗೊತ್ತಾಯ್ತು, ವಿಲ್ ಫೋನ್ ಜೊತೆಗೆ ಲೈಟ್ ನ ಮುಖಾಂತರ ಕೂಡ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತಿದ್ದಾನೆ. ಜಾಯ್ಸ್ ವಿಲ್ ನ ರೂಮ್ ಗೆ ವಾಪಸ್ ಬರ್ತಾಳೆ. ರೂಮ್ ತುಂಬಾ ಲೈಟ್ ಗಳನ್ನ ಹಿಡ್ಕೊಂಡು ಅವನು ಕಾಂಟ್ಯಾಕ್ಟ್ ಮಾಡ್ಲಿ ಅಂತಾನೆ ಕಾಯ್ತಾ ಇದ್ದಾಳೆ. ಇದನ್ನ ನೋಡಿ ವಿಲ್ ಲೈಟ್ ನ ಮುಖಾಂತರ ಹೇಗೆ ಮಾತಾಡೋಕೆ ಸಾಧ್ಯ ಅಂತ ಜಾನಥನ್ ಗೆ ನಂಬೋಕಾಗ್ತಿಲ್ಲ. ಮೈಕ್ ನ ಮನೆಯಲ್ಲಿ ಆಗ್ಲೇ 11 ಗೆ ಟೆಲಿಕೈನೆಟಿಕ್ ಪವರ್ಸ್ ಇದೆ ಅಂತ ಮೈಕ್, ಲೂಕಸ್ ಮತ್ತೆ ಡಸ್ಟಿನ್ ಗೆ ಗೊತ್ತಾಗಿದೆ. ದೂರದಿಂದನೇ ಇವಳು ಡೋರ್ ನ ಟಚ್ ಮಾಡ್ದೇನೆ ಕ್ಲೋಸ್ ಮಾಡಿದ್ಲು. ಹಾಗಾಗಿ ಇವಳ ಸಹಾಯದಿಂದನೇ ವಿಲ್ ನ ಹುಡ್ಕೋಕೆ ಡಿಸೈಡ್ ಮಾಡ್ತಾರೆ. ಇದರ ನಡುವೆ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಅಲ್ಲಿ 11 ಲ್ಯಾಬೊರೇಟರಿಯಲ್ಲಿ ಇದ್ದಾಗ ಮಾರ್ಟಿನ್ ಇವಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದನ್ನ ನೋಡ್ತೀವಿ. ಇವಳು ತನ್ನ ಪವರ್ಸ್ ಇಂದ ಒಂದು ಕೋಕಾ ಕೋಲಾ ಕ್ಯಾನ್ ನ ಕ್ರಶ್ ಮಾಡ್ತಾಳೆ. ಆಗ ಇವಳ ಮೂಗಲ್ಲಿ ರಕ್ತ ಬರುತ್ತೆ. ತನ್ನ ಪವರ್ಸ್ ನ ಜಾಸ್ತಿ ಯೂಸ್ ಮಾಡಿದಾಗ ಇವಳಿಗೆ ಈ ರೀತಿ ಆಗೋದು. ಈಗ ಪ್ರೆಸೆಂಟ್ ಅಲ್ಲಿ ಜಿಮ್ ಲ್ಯಾಬ್ ಗೆ ಬಂದು ಆ ದೊಡ್ಡ ಪೈಪ್ ಇಂದನೇ ಯಾರೋ ಬಂದಿದ್ದಾರೆ ಅಂತ ಗೊತ್ತಾಗಿರೋದ್ರಿಂದ ವಿಲ್ ಏನಾದ್ರೂ ಈ ಲ್ಯಾಬ್ ಒಳಗೆ ಬಂದಿದ್ದಾನೇನೋ ಅಂತ ಇನ್ವೆಸ್ಟಿಗೇಟ್ ಮಾಡೋಕೆ ಬಂದಿದ್ದಾನೆ. ಮತ್ತೆ ಆ ಪೈಪ್ ಹತ್ರನೇ ಇರೋ CCTV ನ ಚೆಕ್ ಮಾಡಿಸಿದಾಗ ಯಾವ್ದೋ ಬೇರೆ ದಿನದ ವಿಡಿಯೋ ತೋರಿಸಿ ನೋಡಿದ್ರ ಪೈಪ್ ಇಂದ ಯಾರು ಬಂದೂ ಇಲ್ಲ ಹೋಗೂ ಇಲ್ಲ ಅಂತ ಹೇಳ್ತಾರೆ. ಇವರೆಲ್ಲ ನಾಟಕ ಆಡ್ತಿದ್ದಾರೆ ಅಂತ ಜಿಮ್ಗೆ ಗೊತ್ತಾಯ್ತು. ಆದ್ರೆ ಏನು ಪ್ರಶ್ನೆ ಮಾಡೋ ಅಧಿಕಾರ ಇಲ್ವಲ್ಲ ಅಂತ ಸದ್ಯಕ್ಕೆ ಇಲ್ಲಿಂದ ಹೊರಟು ಲೈಬ್ರರಿಗೆ ಬರ್ತಾನೆ. ಹಳೆ ನ್ಯೂಸ್ ಪೇಪರ್ಸ್ ಅಲ್ಲಿ ಲ್ಯಾಬ್ ಗೆ ಸಂಬಂಧಪಟ್ಟಂಗೆ ಏನಾದ್ರೂ ನ್ಯೂಸ್ ಬಂದಿದ್ಯಾ ಅಂತ ಚೆಕ್ ಮಾಡೋಕೆ. ಒಂದು ನ್ಯೂಸ್ ಪೇಪರ್ ಅಲ್ಲಿ ಟೆರಿ ಐವ್ಸ್ ಅನ್ನೋ ಮಹಿಳೆ ತನ್ನ ಮಗಳನ್ನ ಲ್ಯಾಬ್ ಅವರು ಫೋರ್ಸ್ ಮಾಡಿ ಕಿತ್ಕೊಂಡು ಹೋಗಿದ್ದಾರೆ ಅಂತ ಆರೋಪ ಮಾಡಿರ್ತಾಳೆ. ಇನ್ನೊಂದು ನ್ಯೂಸ್ ಪೇಪರ್ ಅಲ್ಲಿ ಮಾರ್ಟಿನ್ ಜೊತೆ ಒಂದಷ್ಟು ಜನ ಹಾಸ್ಪಿಟಲ್ ಗೌನ್ ಹಾಕೊಂಡು ನಿಂತಿರೋ ಫೋಟೋ ನೋಡ್ತಾನೆ. ಇದೇ ಹಾಸ್ಪಿಟಲ್ ಗೌನ್ ನ ಪೀಸ್ ಪೈಪ್ ಹೊರಗೆ ಟೀಚರ್ ಕ್ಲಾರ್ಕ್ ಗೆ ಸಿಕ್ಕಿದ್ದು. ಮೋಸ್ಟ್ಲಿ ಆ ಲ್ಯಾಬ್ ಒಳಗೆ ವಿಲ್ ಹೋಗಿ ಏನೋ ನೋಡಬಾರ್ದು ನೋಡಿದನೇನೋ, ಅದಕ್ಕೆ ಲ್ಯಾಬ್ ಅವರೇ ಅವನಿಗೆ ಏನೋ ಮಾಡಿರ್ಬೋದು ಅಂತ ಡೌಟ್ ಬರ್ತಾ ಇದೆ ಜಿಮ್ಗೆ. ಆದ್ರೆ ಲ್ಯಾಬ್ ಇಂದ ಯಾರೋ ಬೇರೆಯವರು ತಪ್ಪಿಸ್ಕೊಂಡಿರ್ಬೋದು ಅನ್ನೋ ಆಂಗಲ್ ಅಲ್ಲಿ ಯೋಚನೆ ಮಾಡ್ತಿಲ್ಲ. ಸ್ಕೂಲ್ ಹತ್ರ ಜಾನಥನ್ ಬಂದು ರಾತ್ರಿ ತೆಗೆದಿರೋ ಫೋಟೋಸ್ ನ ಡೆವಲಪ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಸ್ಟೀವ್ ಮತ್ತೆ ಅವನ ಫ್ರೆಂಡ್ಸ್ ನ ಕೈಗೆ ತಗ್ಲಾಕೊಂತಾನೆ. ಸ್ಟೀವ್ ಕೋಪದಲ್ಲಿ ಫೋಟೋಸ್ ಎಲ್ಲ ಹರಿದಾಕಿ ಕ್ಯಾಮ್ರಾನು ಹೊಡೆದಾಕಿ ಹೋಗ್ತಾನೆ. ಆದ್ರೆ ನ್ಯಾನ್ಸಿ ಹರಿದಿರೋ ಫೋಟೋ ಒಂದರಲ್ಲಿ ಬಾರ್ಬರಾ ಇರೋದನ್ನ ನೋಡಿ ಆ ಪೀಸ್ ಗಳನ್ನ ಮಾತ್ರ ಎತ್ಕೊಂಡು ಹೋಗ್ತಾಳೆ. ಯಾಕಂದ್ರೆ ಬಾರ್ಬರಾ ಸ್ಕೂಲ್ಗೂ ಬಂದಿಲ್ಲ, ಅವಳ ಕತೆ ಏನಾಯ್ತು ಅಂತ ಕೂಡ ಗೊತ್ತಾಗ್ತಿರಲ್ಲ. ಹಾಗಾಗಿ ಸ್ಕೂಲ್ ಮುಗಿಸ್ಕೊಂಡು ನ್ಯಾನ್ಸಿ ಸೀದಾ ಮತ್ತೆ ಸ್ಟೀವ್ ನ ಮನೆ ಹತ್ರ ಬಂದು ಬಾರ್ಬರಾ ಎಲ್ಲಾದ್ರೂ ಇದ್ದಾಳ ಅಂತ ಹುಡ್ಕಾಡ್ಬೇಕಾದ್ರೆ ಆ ಮಾನ್ಸ್ಟರ್ ಇವಳ ಹಿಂದೆನೆ ಶಬ್ದ ಮಾಡ್ತಾ ಓಡ್ ಹೋಗುತ್ತೆ. ಇದರಿಂದ ಯಾರದು ಅಂತ ಸರಿಯಾಗಿ ಗೊತ್ತಾಗದೆ ಹೆದರ್ಕೊಂಡು ಇಲ್ಲಿಂದ ಓಡ್ ಹೋಗ್ತಾಳೆ ನ್ಯಾನ್ಸಿ. ಅದೇ ಮೈಕ್ ಕೂಡ ಮೊದ್ಲೇ 11 ಗೆ ಹೇಳಿ ಬಂದಿದ್ದ, ನಾನು ಸ್ಕೂಲ್ ಮುಗಿಸ್ಕೊಂಡು ಬರ್ತೀನಿ, ನೀನು ಮನೆ ಹಿಂದೆ ಬಂದು ಕಾಯ್ತಾ ಇರು, ಎಲ್ಲ ಸೇರ್ಕೊಂಡು ವಿಲ್ ನ ಹುಡ್ಕೋಕೆ ಹೋಗೋಣ ಅಂತ. ಅದಕ್ಕೆ ಸ್ಕೂಲ್ ಬಿಡೋ ಟೈಮ್ಗೆ ಸರಿಯಾಗಿ ಮನೆ ಹಿಂದೆ ಬಂದು 11 ಕಾಯ್ತಿದ್ದಾಗ ಇಲ್ಲೇ ಇರೋ ಒಂದು ಬೆಕ್ಕನ್ನ ನೋಡಿ ಇವಳಿಗೆ ಲ್ಯಾಬ್ ಅಲ್ಲಿ ನಡೆದಿದ್ದ ಒಂದು ಘಟನೆ ನೆನಪಾಗುತ್ತೆ. ಮಾರ್ಟಿನ್ ಇವಳನ್ನ ಹಿಡ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಒಂದು ಬೆಕ್ಕಿನ ಮೇಲೆ ತನ್ನ ಪವರ್ಸ್ ಇಂದ ಹಲ್ಲೆ ಮಾಡೋಕೆ 11 ಗೆ ಹೇಳಿರ್ತಾರೆ. ಆದ್ರೆ 11 ಗೆ ಬೆಕ್ಕಿಗೆ ತೊಂದರೆ ಕೊಡೋಕೆ ಇಷ್ಟನೇ ಆಗಲ್ಲ. ನಾನು ಈ ಕೆಲಸ ಮಾಡಲ್ಲ ಅಂತಾಳೆ. ಅದಕ್ಕೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳನ್ನ ಎಳ್ಕೊಂಡು ಹೋಗಿ ಸಣ್ಣ ರೂಮ್ ಅಲ್ಲಿ ಬಿಸಾಕಿ ಕೂಡ್ ಹಾಕೋಕೆ ನೋಡಿದಾಗ ಕೋಪದಲ್ಲಿ 11 ತನ್ನ ಪವರ್ಸ್ ಇಂದ ಇವರಿಬ್ಬರ ಮೇಲೆನೆ ದಾಳಿ ಮಾಡ್ತಾಳೆ. ಪವರ್ಸ್ ನ ಮಿತಿ ಮೀರಿ ಉಪಯೋಗಿಸಿದ್ರಿಂದ ಮೂಗಲ್ಲಿ ಕಿವಿಯಲ್ಲಿ ಎಲ್ಲ ರಕ್ತ ಬಂತು. ಆದ್ರೆ ಮಾರ್ಟಿನ್ ಗೆ ಅವಳ ಪವರ್ಸ್ ನೋಡಿ ತುಂಬಾನೇ ಖುಷಿ ಆಗ್ತಿರುತ್ತೆ. ಇದನ್ನ ನೆನ್ಪ್ ಮಾಡ್ಕೋಬೇಕಾದ್ರೆ ಮೈಕ್, ಲೂಕಸ್ ಮತ್ತೆ ಡಸ್ಟಿನ್ ಬಂದಾಗ ಇವರ ಜೊತೆ ಹೊಡ್ತಾಳೆ ವಿಲ್ ನ ಹುಡ್ಕೋಕೆ. ಇವಳು ತನ್ನ ಪವರ್ಸ್ ನ ಬಳಸಿ ವಿಲ್ ಎಲ್ಲಿದ್ದಾನೆ ಅಂತ ಕಂಡಿಡಿತಾ ಇದ್ದಾಳೆ. ಅದೇ ನೆಕ್ಸ್ಟ್ ನಲ್ಲಿ ಜಾಯ್ಸ್ ವಿಲ್ ಲೈಟ್ ಗಳ ಮುಖಾಂತರ ಮಾತಾಡ್ತಾನೆ ಅಂತ ಮನೆ ತುಂಬಾ ಸೀರಿಯಲ್ ಸೆಟ್ಟೆ ಹಾಕೊಂಡು ಕೂತಿದ್ದಾಳೆ. ಮತ್ತೆ ಲೈಟ್ ಗಳನ್ನ ಹಿಡ್ಕೊಂಡು ವಿಲ್ ನೀನು ಬದುಕಿದ್ಯಾ ಅಂತ ಕೇಳಿದಾಗ ಲೈಟ್ ಆನ್ ಆಗಿ ಆಫ್ ಆಗುತ್ತೆ. ವಿಲ್ ಏನೋ ಹೇಳೋಕೆ ನೋಡ್ತಿದ್ದಾನೆ. ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡಿದಾಗ ಜಾಯ್ಸ್ ಗೋಡೆ ಮೇಲೆ ABCD ಬರ್ದು ಒಂದೊಂದು ಲೆಟರ್ ಮೇಲೂ ಒಂದೊಂದು ಲೈಟ್ ಹಾಕಿ ಈಗ ನೀನು ಎಲ್ಲಿದ್ಯಾ ಹೇಳು ಅಂತ ವಿಲ್ ಗೆ ಕೇಳ್ತಾಳೆ. ನಾನು ಇಲ್ಲೇ ಇದ್ದೀನಿ ಅಂತ ಉತ್ತರ ಕೊಡ್ತಾನೆ. ಅಂದ್ರೆ ಪ್ಯಾರಲಲ್ ಯೂನಿವರ್ಸ್ ಅಲ್ಲಿ ತನ್ನ ಮನೆ ಹತ್ರನೇ ಇದ್ದಾನೆ. ಅಷ್ಟೇ ಅಲ್ಲ ಹಿಂದೆನೆ ಓಡ್ ಹೋಗು ಅಂತ ಕೂಡ ಲೈಟ್ ಗಳ ಸಹಾಯದಿಂದ ಹೇಳ್ತಾನೆ. ಯಾಕಂದ್ರೆ ಆ ಡೆಮೋಗಾರ್ಗನ್ ಮಾನ್ಸ್ಟರ್ ಗೋಡೆ ಒಳಗಿಂದಾನೆ ಇವಳ ಮನೆಗೆ ಬರುತ್ತೆ. ಜಾಯ್ಸ್ ಹೆದರ್ಕೊಂಡು ಮನೆಯಿಂದ ಓಡ್ ಹೋಗಿ ಆದ್ಮೇಲೆ 11 ಮೈಕ್, ಲೂಕಸ್ ಮತ್ತೆ ಡಸ್ಟಿನ್ ನ ಇಲ್ಲಿಗೆ ಕರ್ಕೊಂಡ್ ಬಂದ್ಲು. ವಿಲ್ ಇಲ್ಲೇ ಇರೋದು ಅಂತಿದ್ದಂಗೆ ಲೂಕಸ್ ಮತ್ತೆ ಡಸ್ಟಿನ್ ಗೆ ಕೋಪ ಬರುತ್ತೆ. ಅದು ನಮಗೂ ಗೊತ್ತು, ಅವನ ಮನೆ ಇಲ್ಲಿದೆ, ಅವನಿಲ್ಲ ಅಂತಾನೆ ಹುಡ್ಕೋಕೆ ನಿನ್ನ ಕರ್ಕೊಂಡ್ ಬಂದಿರೋದು ಅಂದಾಗ ಪದೇ ಪದೇ ಅವನು ಇಲ್ಲೇ ಇದ್ದಾನೆ ಅಂತ ಹೇಳ್ತಾ ಇದ್ದಾಳೆ 11. ಯಾಕಂದ್ರೆ ಅವನು ಇದೇ ಜಾಗದಲ್ಲಿ ಇದ್ದಾನೆ, ಆದ್ರೆ ಅಪ್ಸೈಡ್ ಡೌನ್ ಅಲ್ಲಿ, ಅಂದ್ರೆ ಪ್ಯಾರಲಲ್ ಯೂನಿವರ್ಸ್ ಅಲ್ಲಿ ವಿಲ್ ಇದ್ದಾನೆ. ಇವರು ಇದನ್ನ ಅಪ್ಸೈಡ್ ಡೌನ್ ಅಂತ ಕರೆಯೋದ್ರಿಂದ ನಾವು ಹಾಗೆ ಕರೆಯೋಣ ಸ್ನೇಹಿತರೆ. ಇದೇ ಸಮಯಕ್ಕೆ ಪೊಲೀಸ್
ಪೊಲೀಸ್ ಅವರೆಲ್ಲ ಇಲ್ಲೇ ರೋಡಲ್ಲಿ ಹೋಗ್ತಾ ಇರೋದು ನೋಡಿ ಇವರು ಕೂಡ ಫಾಲೋ ಮಾಡ್ಕೊಂಡು ಕೆರೆ ಹತ್ರ ಬಂದಾಗ ಗೊತ್ತಾಯ್ತು ವಿಲ್ ನ ಡೆಡ್ ಬಾಡಿ ನೀರಲ್ಲಿ ಸಿಕ್ಕಿದೆ. ಜಿಮ್ಗೆ ತುಂಬಾನೇ ಬೇಜಾರಾಯ್ತು. ಏನಪ್ಪ ಇಷ್ಟೆಲ್ಲ ಪ್ರಯತ್ನ ಪಟ್ರು ವಿಲ್ ನ ಕಾಪಾಡ್ಕೊಳಕ್ ಆಗ್ಲಿಲ್ಲ ಅಂತ. ಅದೇ ಮೈಕ್ಗೆ ಬೇಜಾರ್ಗಿಂತ ಜಾಸ್ತಿ 11 ಮೇಲೆ ಕೋಪ ಬಂದಿದ್ದೆ. ಮೈಕ್ ಬದುಕಿದ್ದಾನೆ ಅಂತ ಹೇಳಿದ್ಲು, ಆದ್ರೆ ಇಲ್ಲಿ ನೋಡಿದ್ರೆ ಸತ್ತೋಗಿದ್ದಾನೆ ಅಂತ ಇವಳನ್ನ ಇಲ್ಲೇ ಬಿಟ್ಟು ಮನೆಗೆ ಹೋಗ್ತಾನೆ. ಮನೆಯಿಂದ ಓಡ್ ಹೋಗಿದ್ದ ಜಾಯ್ಸ್ ನ ಜಾನಥನ್ ವಾಪಸ್ ಕರ್ಕೊಂಡ್ ಬಂದಿದ್ದಾನೆ. ಜಿಮ್ ಬಂದು ವಿಷಯ ತಿಳಿಸಿದಾಗ ಇವಳು ನಂಬೋಕೆ ತಯಾರಿಲ್ಲ. ಈಗ ಅರ್ಧ ಗಂಟೆ ಹಿಂದೆ ಅವನ ಹತ್ರ ಮಾತಾಡಿದ್ದೀನಿ, ಅವನ ಜೊತೆ ಒಂದು ಮಾನ್ಸ್ಟರ್ ಬೇರೆ ಇಲ್ಲಿಗೆ ಬಂದಿತ್ತು ಅಂತೆಲ್ಲ ಹೇಳ್ದಾಗ ಮಗನನ್ನ ಕಳ್ಕೊಂಡು ಏನೇನೋ ಮಾತಾಡ್ತಿದ್ದಾಳೆ ಅಂತ ಜಿಮ್ ಅನ್ಕೊಂಡ. ಯಾಕಂದ್ರೆ ಜಿಮ್ ನ ಮಗಳು ಕೂಡ ಸಾವನ್ನಪ್ಪಿರ್ತಾಳೆ. ಆ ದುಃಖ ಏನು ಅಂತ ಇವನಿಗೆ ಗೊತ್ತು. ವಿಲ್ ಬದುಕಿದ್ದಾನೆ ಅಂತ ಪ್ರೂವ್ ಮಾಡೋಕೆ ತನ್ನ ಶಕ್ತಿಯನ್ನ ಬಳಸಿ ವಾಕಿ ಟಾಕಿಯ ಮುಖಾಂತರ ವಿಲ್ ನ ವಾಯ್ಸ್ ಕೇಳಿಸೋ ಹಾಗೆ ಮಾಡ್ತಾಳೆ. ಇದರಿಂದ ಮೈಕ್ಗೆ 11 ಹೇಳ್ತಿರೋದು ಸತ್ಯ ಅಂತ ಅನಿಸ್ತಾ ಇದೆ. ತಕ್ಷಣ ವಾಕಿ ಟಾಕಿಯಿಂದ ಲೂಕಸ್ಗೆ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ಡಸ್ಟಿನ್ ನ ಕರ್ಕೊಂಡ್ ಬಾ ಅಂತಾನೆ ಮೈಕ್. ಲೂಕಸ್ ಮತ್ತೆ ಡಸ್ಟಿನ್ ಬಂದಾಗ ಮತ್ತೆ 11 ವಿಲ್ ನ ವಾಕಿ ಟಾಕಿ ಮುಖಾಂತರ ಕಾಂಟ್ಯಾಕ್ಟ್ ಮಾಡೋಕೆ ನೋಡ್ತಾಳೆ. ಆದ್ರೆ ಸಿಗ್ನಲ್ ಸ್ಟ್ರೆಂತ್ ಸಾಕಾಗ್ತಿಲ್ಲ. ಅದಕ್ಕೆ ಸ್ಕೂಲಲ್ಲಿ ಟೀಚರ್ ಕ್ಲಾರ್ಕ್ ಹೊಸ ರೇಡಿಯೋ ಸೆಟಪ್ ಮಾಡಿದಾರಲ್ಲ ಅಲ್ಲಿಗೆ ಹೋಗೋಕೆ ನಿರ್ಧಾರ ಮಾಡ್ತಾರೆ. ಆದ್ರೆ 11 ಹುಡುಗನ ತರ ಬಂದ್ರೆ ಅಲ್ಲಿ ಇರೋರ್ಗೆಲ್ಲ ಡೌಟ್ ಬರ್ಬೋದು ಅಂತ ಹುಡುಗಿ ತರ ಬಟ್ಟೆ ವಿಗ್ ಎಲ್ಲ ಹಾಕಿಸ್ಕೊಂಡು ಸ್ಕೂಲ್ ಹತ್ರ ಹೊರಡ್ತಾರೆ. ಈ ಕಡೆ ವಿಲ್ ನ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ. ಜಿಮ್ಗೆ ಗೊತ್ತಾಯ್ತು ಯಾರೋ ಹೊರಗಿಂದ ಬೇರೆ ಡಾಕ್ಟರ್ ಬಂದು ಪೋಸ್ಟ್ ಮಾರ್ಟಮ್ ಮಾಡ್ತಿದ್ದಾರೆ. ಡೆಡ್ ಬಾಡಿನ ಕೂಡ ದೂರದಿಂದನೇ ಜಾನಥನ್ ಮತ್ತೆ ಜಾಯ್ಸ್ಗೆ ತೋರಿಸ್ತಾರೆ. ಬಾಡಿನ ನೋಡ್ತಿದ್ದಂಗೆ ಜಾಯ್ಸ್ಗೆ ಗೊತ್ತಾಯ್ತು ಅವನು ವಿಲ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ, ಅವನು ಇನ್ನೂ ಬದುಕೆ ಇದ್ದಾನೆ ಅಂತ ಹೇಳ್ತಿದ್ದಾಳೆ. ಜಿಮ್ ಮತ್ತೆ ಜಾನಥನ್ ಏನೇ ಹೇಳಿದ್ರು ಕೇಳ್ತಿಲ್ಲ. ಇದೆಲ್ಲದರ ನಡುವೆ ಬಾರ್ಬರಾ ಬೇರೆ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಪೊಲೀಸರು ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ. ನ್ಯಾನ್ಸಿ ಸ್ಟೀವ್ ನ ಮನೆ ಹತ್ರ ಹೋದಾಗ ಅಲ್ಲಿ ಮಾನ್ಸ್ಟರ್ ಓಡೋಗಿದ್ದನ್ನ ಸರಿಯಾಗಿ ನೋಡ್ಲಿಲ್ಲ ಅಂದ್ರು, ಅದರ ಮುಖಾನೇ ಇರ್ಲಿಲ್ಲ ಅಂತ ಗೊತ್ತಾಗಿದೆ. ಸ್ಟೀವ್ ಹತ್ರ ಈ ವಿಷಯದ ಬಗ್ಗೆ ಮಾತಾಡೋಕೆ ಬಂದಾಗ ಪೊಲೀಸರು ಬಂದು ನನಗೆ ಪ್ರಶ್ನೆ ಕೇಳ್ತಾರೆ. ನಮ್ಮಪ್ಪ ಸುಮ್ನೆ ಇರಲ್ಲ, ಹಾಗೆ ಹೀಗೆ ಅಂತ ಮಾತಾಡ್ತಿದ್ದಾನೆ. ಇದರಿಂದ ನ್ಯಾನ್ಸಿಗೆ ಬೇಜಾರಾಯ್ತು. ಬಾರ್ಬರಾ ಕಾಣೆ ಆಗಿದ್ದಾಳೆ ಅನ್ನೋದಕ್ಕಿಂತ ಪೊಲೀಸರು ಪ್ರಶ್ನೆ ಮಾಡ್ತಾರೆ ಅನ್ನೋದೇ ಇವನಿಗೆ ಚಿಂತೆ ಅಂತ ಬೇಜಾರ್ ಮಾಡ್ಕೊಂಡು ಹೊರಡ್ತಾಳೆ. ನ್ಯಾನ್ಸಿ ಪೊಲೀಸ್ ಅವ್ರಿಗೆ ನಡೆದ ವಿಷಯ ಎಲ್ಲ ಹೇಳ್ತಾಳೆ. ಆದ್ರೆ ಮುಖ ಇಲ್ದೇ ಇರೋ ಮಾನ್ಸ್ಟರ್ ವಿಷಯ ಇವರು ನಂಬಲ್ಲ. ಜೊತೆಗೆ ಇವರ ಅಮ್ಮ ಪಕ್ಕದಲ್ಲೇ ಇದ್ದಾಗ ಇವಳು ಪಾರ್ಟಿ ನೆಪದಲ್ಲಿ ಸ್ಟೀವ್ ಜೊತೆ ಹೋಗಿದ್ದು ಅವನ ರೂಮ್ಗೆ ಹೋಗಿರೋ ವಿಷಯ ಎಲ್ಲ ಗೊತ್ತಾಗಿ ಅಮ್ಮ ಮಗಳ ನಡುವೆ ಕೂಡ ಸಣ್ಣದಾಗಿ ಜಗಳ ಆಯ್ತು. ನ್ಯಾನ್ಸಿ ಬೇಜಾರಲ್ಲೇ ತನ್ನ ರೂಮ್ಗೆ ಬಂದು ಜಾನಥನ್ ತೆಗ್ದಿರೋ ಬಾರ್ಬರಾಳ ಹರಿದೋಗಿರೋ ಫೋಟೋಸ್ ನ ಅಂಟಿಸಿ ನೋಡಿದ್ರೆ ಈ ಫೋಟೋ ಅಲ್ಲಿ ಬಾರ್ಬರಾಳ ಹಿಂದೆ ಮಾನ್ಸ್ಟರ್ ಕಾಣ್ತಾ ಇದೆ, ಕ್ಲಿಯರ್ ಆಗಿಲ್ಲ ಅಷ್ಟೇ. ಹಿಂದೆನೆ ಅವಳು ಜಾನಥನ್ ನ ಭೇಟಿಯಾಗಿ ಆ ಫೋಟೋನ ತೋರಿಸಿದಾಗ ಇವನಿಗೂ ಇದೇನೋ ವಿಚಿತ್ರ ಅನ್ಸುತ್ತೆ. ಯಾವಾಗ ನ್ಯಾನ್ಸಿ ಮುಖ ಇಲ್ದೇ ಇರೋ ವ್ಯಕ್ತಿಯ ರೀತಿ ಇರೋ ಜೀವಿನ ನೋಡ್ದೆ ಅಂದಾಗ ಸೇಮ್ ಇದೇ ರೀತಿ ಮಾನ್ಸ್ಟರ್ ನ ನೋಡ್ದೆ ಅಂತ ಜಾನಥನ್ ಅವ್ರ ಅಮ್ಮ ಜಾಯ್ಸ್ ಕೂಡ ಹೇಳಿದ್ಲು. ಹಾಗಾದ್ರೆ ಈ ಮಾನ್ಸ್ಟರ್ ಇರೋದು ನಿಜ ಅಂತ ಜಾನಥನ್ ಗೆ ಗೊತ್ತಾಗುತ್ತೆ. ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋಕೆ ನ್ಯಾನ್ಸಿನ ಕರ್ಕೊಂಡ್ ಬಂದು ಆ ಫೋಟೋನ ಇನ್ನಷ್ಟು ಬ್ರೈಟ್ ಮತ್ತೆ ಎನ್ಲಾರ್ಜ್ ಮಾಡಿ ನೋಡಿದಾಗ ಅದು ಮಾನ್ಸ್ಟರ್ ಅಂತ ನೀಟಾಗಿ ಕಾಣ್ತಾ ಇದೆ. ಲ್ಯಾಬ್ ನ ಬೇಸ್ಮೆಂಟ್ ಅಲ್ಲಿ ಗೋಡೆ ಒಳಗಿಂದ ಯಾವ್ದೋ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಹೊರಗೆ ಬರ್ತಾ ಇತ್ತಲ್ಲ, ಅದರ ಒಳಗೆ ಹೋಗೋಕೆ ಒಬ್ಬನನ್ನ ಕರ್ಕೊಂಡ್ ಬಂದಿದ್ದಾರೆ ಮಾರ್ಟಿನ್. ಈ ವ್ಯಕ್ತಿಯನ್ನ ಗೋಡೆ ಒಳಗೆ ಹೋಗಿ ಏನಿದೆ ನೋಡು ಅಂತ ಕಳಿಸಿದಾಗ ಅಪ್ಸೈಡ್ ಡೌನ್ ಗೆ ಅವನು ಹೋಗಿದ್ದಾನೆ ಅಂತ ನಮ್ಗೆ ಗೊತ್ತಾಯ್ತು. ಇನ್ನಷ್ಟು ವಿಷಯ ತಿಳ್ಕೊಳ್ಳೋ ಅಷ್ಟರಲ್ಲೇ ಮಾನ್ಸ್ಟರ್ ಅವನ ಮೇಲೆ ದಾಳಿ ಮಾಡಿ ಸಾಯಿಸ್ಬಿಡುತ್ತೆ. ಇನ್ನೊಂದ್ ಕಡೆ ಮೈಕ್, ಲೂಕಸ್ ಮತ್ತೆ ಡಸ್ಟಿನ್ 11 ನ ಕರ್ಕೊಂಡು ಸ್ಕೂಲ್ಗೆ ಬರ್ತಾರೆ. ಇಲ್ಲಿ ವಿಲ್ ನ ನೆನಪಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಇಲ್ಲೇ ಇವರ ಟೀಚರ್ ಕ್ಲಾರ್ಕ್ ಕೈಗೆ ತಗ್ಲಾಕೊಂಡ್ರು. 11 ಯಾರು ಅಂತ ಕೇಳಿದಾಗ ಮೈಕ್ ನನ್ನ ಕಸಿನ್ ಇವಳು ಅಂತ ಹೇಗೋ ಮ್ಯಾನೇಜ್ ಮಾಡಿ ಎಲ್ಲಾ ಸ್ಟೂಡೆಂಟ್ಸ್ ನ ಜೊತೆ ಬಂದು ಪ್ರೋಗ್ರಾಮ್ ಅಲ್ಲಿ ಕುತ್ಕೊಂತಾರೆ. ಜೇಮ್ಸ್ ಮತ್ತೆ ಟ್ರಾಯ್ ಅನ್ನೋ ಹುಡುಗರು ಯಾವಾಗ್ಲೂ ಮೈಕ್ ಮತ್ತೆ ಅವನ ಫ್ರೆಂಡ್ಸ್ ಗೆ ಆಡ್ಕೊಂತಿದ್ರು. ಈಗ್ಲೂ ವಿಲ್ ಬಗ್ಗೆ ನಗಾಡ್ಕೊಂಡು ಕೂತಿದ್ದಾಗ ಮೈಕ್ ನಗಾಡೋ ಅಂತದ್ ಏನಾಯ್ತು ಅಂತ ಕೇಳೋಕೆ ಹೋಗ್ತಾನೆ. ಆಗ ಟ್ರಾಯ್ ಮೈಕ್ ಗೆ ಹೊಡೆಯೋಕೆ ಬಂದಾಗ ತನ್ನ ಪವರ್ಸ್ ಇಂದ 11 ಇವನು ಪ್ಯಾಂಟ್ ಅಲ್ಲೇ ಉಯ್ಕೊಳ್ಳೋ ಹಾಗೆ ಮಾಡ್ತಾಳೆ. ನಂತರ ಇವಳನ್ನ ಟೀಚರ್ ಕ್ಲಾರ್ಕ್ ಅವರ ರೇಡಿಯೋ ಹತ್ರ ಕರ್ಕೊಂಡ್ ಬಂದಾಗ ಮತ್ತೆ ಒಂದು ಫ್ಲಾಶ್ ಬ್ಯಾಕ್ ನೋಡ್ತೀವಿ. ಲ್ಯಾಬ್ ಅಲ್ಲಿ ಮಾರ್ಟಿನ್ ಒಬ್ಬ ವ್ಯಕ್ತಿಯ ಫೋಟೋ ಅನ್ನ 11 ಗೆ ತೋರಿಸಿ ಇವನು ಈಗ ಏನ್ ಹೇಳ್ತಿದ್ದಾನೆ, ಏನ್ ಮಾತಾಡ್ತಿದ್ದಾನೆ ಅಂತ ನನಗೆ ಹೇಳ್ಬೇಕು ಅಂತಾರೆ. ಈ ಫೋಟೋ ಅಲ್ಲಿ ಇರೋ ವ್ಯಕ್ತಿ ಇದೇ ಲ್ಯಾಬ್ ಅಲ್ಲೇ ದೂರದಲ್ಲಿ ಒಂದು ರೂಮ್ ಅಲ್ಲಿ ಕುತ್ಕೊಂಡು ಕೆಲವೊಂದು ಪದಗಳನ್ನ ಹೇಳ್ತಾ ಇದ್ದಾನೆ. 11 ಗೆ ಇರೋ ಮತ್ತೊಂದು ಶಕ್ತಿಯನ್ನ ನಾವು ನೋಡ್ತೀವಿ. ಏನಂದ್ರೆ ದೂರದಲ್ಲಿ ಇರೋ ಆ ವ್ಯಕ್ತಿ ಏನ್ ಹೇಳ್ತಿದ್ದಾನೆ ಅಂತ ಈ ರೂಮ್ ಅಲ್ಲೇ ಇರೋ ಸ್ಪೀಕರ್ಸ್ ಅಲ್ಲಿ ಕೇಳಿಸೋ ಹಾಗೆ ಮಾಡ್ತಾಳೆ. ಅದೇ ಶಕ್ತಿಯನ್ನ ಈಗ್ಲೂ ಯೂಸ್ ಮಾಡಿ ವಿಲ್ ಏನ್ ಮಾತಾಡ್ತಿದ್ದಾನೋ ಅದು ಈ ರೇಡಿಯೋ ಅಲ್ಲಿ ಕೇಳೋ ಹಾಗೆ ಮಾಡ್ತಾಳೆ. ವಿಲ್ ತನ್ನ ತಾಯಿ ಜಾಯ್ಸ್ ಜೊತೆ ಮಾತಾಡ್ತಿರೋದು ರೇಡಿಯೋ ಅಲ್ಲಿ ಕೇಳಿಸ್ತಿದೆ. ವಿಲ್ ಜಾಯ್ಸ್ ಜೊತೆ ಗೋಡೆ ಒಳಗಿಂದ ಮಾತಾಡ್ತಿರೋದು ಕೂಡ ನೋಡ್ತೀವಿ. ವಿಲ್ ಹೇಳ್ತಿದ್ದಾನೆ ಈ ಪ್ರಪಂಚ ಕೂಡ ಸೇಮ್ ನಮ್ ಟೌನ್ ತರಾನೇ ಇದೆ, ಆದ್ರೆ ಯಾರು ಇಲ್ಲ, ತುಂಬಾನೇ ಕತ್ತಲೆ ಇದೆ, ಚಳಿ ಆಗ್ತಿದೆ ಅಂತೆಲ್ಲ ಹೇಳ್ತಾನೆ. ಆ ಮಾನ್ಸ್ಟರ್ ಬೇರೆ ಬರೋ ಶಬ್ದ ಕೇಳಿಸ್ತಿರೋದ್ರಿಂದ ನೀನು ಓಡ್ ಹೋಗಿ ಬಚ್ಚಿಡ್ಕೋ, ನಾನು ಹೇಗಾದ್ರೂ ಮಾಡಿ ನಿನ್ನ ಕಾಪಾಡ್ತೀನಿ ಅಂತ ಜಾಯ್ಸ್ ಹೇಳ್ತಾಳೆ. ಆಮೇಲೆ ಗೋಡೆನ ಕೊಡಲಿಯಿಂದ ಹೊಡೆದಾಕ್ದಾಗ ಗೋಡೆ ಒಡೆದೋಗುತ್ತೆ ಅಷ್ಟೇ, ಅಪ್ಸೈಡ್ ಡೌನ್ ಗೆ ಹೋಗೋ ದಾರಿ ಸಿಗಲ್ಲ. ಇವರು ಮಾತಾಡೋದನ್ನ ಮೈಕ್, ಲೂಕಸ್ ಮತ್ತೆ ಡಸ್ಟಿನ್ ಕೇಳಿಸ್ಕೊಂಡ್ರು. ಹಾಗಾಗಿ ವಿಲ್ ಬದುಕಿರೋದು 100% ಕನ್ಫರ್ಮ್ ಆಯ್ತು. ಹಿಂದೆನೆ ರೇಡಿಯೋ ಕೂಡ ಬ್ಲಾಸ್ಟ್ ಆಗಿ ಡ್ಯಾಮೇಜ್ ಆದಾಗ ಫೈರ್ ಅಲಾರಂ ಹೊಡ್ಕೊಂತಾ ಇದೆ. ಟೀಚರ್ ಕ್ಲಾರ್ಕ್ ಬರೋ ಅಷ್ಟರಲ್ಲೇ 11 ನ ಕರ್ಕೊಂಡು ಇವರು ಎಸ್ಕೇಪ್ ಆಗ್ತಾರೆ.
ವಿಲ್ ಬದುಕಿದ್ದಾನೆ ಅಂತ ಇವ್ರಿಗೆಲ್ಲ ಕನ್ಫರ್ಮ್ ಆಯ್ತು. ಆದ್ರೆ ಡೌಟ್ ಇರೋ ಜಿಮ್ ಶವಾಗಾರಕ್ಕೆ ಬರ್ತಾನೆ, ಯಾಕಂದ್ರೆ ಡೆಡ್ ಬಾಡಿ ಸಿಕ್ಕಿರೋದು ಸ್ಟೇಟ್ ಪೊಲೀಸ್ ಅವ್ರಿಗೆ. ಪೋಸ್ಟ್ ಮಾರ್ಟಮ್ ಮಾಡಿದವರು ಕೂಡ ಸ್ಟೇಟ್ ಇಂದಾನೆ ಬಂದಿದ್ದು, ಯಾರೋ ಹೇಳ್ಕೊಟ್ ಮಾಡಿಸ್ದಂಗಿದ್ಯಲ್ಲ ಎಲ್ಲ ಅಂತ ಇಲ್ಲಿಗೆ ಬಂದಿದ್ದಾನೆ. ಯಾರು ವಿಲ್ ನ ಡೆಡ್ ಬಾಡಿ ಹತ್ರ ಹೋಗ್ಬಾರ್ದು ಅಂತ ಸ್ಟೇಟ್ ಪೊಲೀಸ್ ಆಫೀಸರೇ ಇಲ್ಲಿ ಇದ್ದ. ಆದ್ರೆ ಜಿಮ್ ಇವನಿಗೆ ಹೊಡೆದು ಇವನ ಹತ್ರನೇ ಇದ್ದ ಕೀಯಿಂದ ಡೋರ್ ಓಪನ್ ಮಾಡ್ಕೊಂಡ್ ಬಂದು ವಿಲ್ ನ ಬಾಡಿನ ನೋಡ್ತಾನೆ. ಇದೇನ್ ಬಾಡಿ ಯಾಕೋ ಡಿಫ್ರೆಂಟ್ ಆಗಿ ಕಾಣ್ತಿದ್ಯಲ್ಲ ಅಂತ ಚಾಕುವಿಂದ ದೇಹವನ್ನ ಕಟ್ ಮಾಡಿದ್ರೆ ಒಳಗೆ ಹತ್ತಿ ತುಂಬಿದರೆ, ಅಂದ್ರೆ ವಿಲ್ ನ ರೀತಿ ಕಾಣೋ ಗೊಂಬೆ ಇದು ವಿಲ್ ಅಲ್ಲ. ಅವನು ಬದುಕಿದ್ದಾನೆ ಅಂತ ಜಿಮ್ಗೂ 100% ಕನ್ಫರ್ಮ್ ಆಯ್ತು. ಹಿಂದೆನೆ ಜಿಮ್ ಲ್ಯಾಬ್ ಹತ್ರ ಬಂದು ಫೆನ್ಸ್ ನ ಕಟ್ ಮಾಡಿ ಒಳಗೆ ನುಗ್ತಾನೆ. ಯಾರಿಗೂ ಕಾಣ್ದಂಗೆ ಬೇಸ್ಮೆಂಟ್ ನ ಡೋರ್ ಹತ್ರ ಬಂದಾಗ ಸೆಕ್ಯೂರಿಟಿ ಅವರು ಇವನನ್ನ ಗನ್ ಪಾಯಿಂಟ್ ಅಲ್ಲಿ ಇಟ್ಕೊಂತಾರೆ. ಆದ್ರೆ ಇವನು ಇವರನ್ನ ಡಿಸ್ಟ್ರಾಕ್ಟ್ ಮಾಡಿ ಹೊಡೆದು ಇವರ ಆಕ್ಸೆಸ್ ಕಾರ್ಡ್ ನ ಎತ್ಕೊಂಡು ಬೇಸ್ಮೆಂಟ್ ಡೋರ್ ನ ಲಾಕ್ ತೆಕ್ಕೊಂಡು ಒಳಗೆ ಬರ್ತಾನೆ. ಇಲ್ಲಿ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇರೋದನ್ನ ನೋಡಿ ಶಾಕ್ ಆಗಿದ್ದಾಗ್ಲೇ ಲ್ಯಾಬ್ ಅವರು ಹಿಂದೆಯಿಂದ ಇವನ ಕತ್ತಿಗೆ ಇಂಜೆಕ್ಷನ್ ಚುಚ್ಚಿ ಪ್ರಜ್ಞೆ ತಪ್ಪೋ ಹಾಗೆ ಮಾಡಿದ್ರು. ಇನ್ನ ಮೈಕ್ ಲೂಕಸ್ ಮತ್ತೆ ಡಸ್ಟಿನ್ 11 ನ ಮೈಕ್ ನ ಮನೆಯ ಬೇಸ್ಮೆಂಟ್ ಗೆ ಕರ್ಕೊಂಡ್ ಬಂದು ವಿಲ್ ಎಲ್ಲಿ ಇರ್ಬೋದು ಅಂತ ಮತ್ತೆ ತಲೆ ಕೆಡ್ಸ್ಕೊಂಡಿದ್ದಾಗ ಎಸ್ ಸಲ ಹೇಳೋದು ಅಪ್ಸೈಡ್ ಡೌನ್ ಅಲ್ಲಿ ಇದ್ದಾನೆ ಅಂತ 11 ಹೇಳ್ತಾಳೆ. ಈಗ ಮೈಕ್ ಗೆ ಫ್ಲಾಶ್ ಆಯ್ತು. 11 ಬೋರ್ಡ್ ನ ಉಲ್ಟಾ ಮಾಡಿ ತೋರಿಸಿದ್ಲು, ಅಂದ್ರೆ ಅಪ್ಸೈಡ್ ಡೌನ್ ಮಾಡಿ ಕಪ್ಪುಗೆ ಇರೋ ಜಾಗದಲ್ಲಿ ವಿಲ್ ಇದ್ದಾನೆ ಅಂತ ಹೇಳಿದ್ಲು. ಅಂದ್ರೆ ವಿಲ್ ಆಲ್ಟರ್ನೇಟ್ ಡೈಮೆನ್ಷನ್ ಅಲ್ಲಿ ಇದ್ದಾನೆ ಅಂತ ಗೊತ್ತಾಯ್ತು. ನಾಳೆನೆ ವಿಲ್ ನ ಅಂತ್ಯ ಸಂಸ್ಕಾರ ಇದೆ, ಅದಕ್ಕೆ ವಿಲ್ ಅವರಪ್ಪ ಲಾನಿ ಕೂಡ ಬಂದಿದ್ದಾನೆ. ಅಂತ್ಯ ಸಂಸ್ಕಾರದಲ್ಲಿ ವಿಲ್ ಬದುಕೆ ಇದ್ದಾನೆ ಅಂತ ಗೊತ್ತಿರೋ ಜಾನಥನ್ ಜಾಯ್ಸ್ ಆರಾಮಾಗೇ ಇದ್ದಾರೆ. ಮೈಕ್ ಲೂಕಸ್ ಮತ್ತೆ ಡಸ್ಟಿನ್ ಬೇಜಾರಾಗಿರೋ ಹಾಗೆ ನಾಟಕ ಆಡ್ತಿದ್ದಾರೆ. ಅದೇ ಜಿಮ್ ಮನೆಯಲ್ಲಿ ಕಾಲೆತ್ಕೊಂಡು ಮಲಗಿದ್ದಾನೆ. ಹೇಗೋ ಪುಣ್ಯಕ್ಕೆ ಲ್ಯಾಬ್ ಅವರ ಕೈಗೆ ತಗ್ಲಾಕೊಂಡ್ರು ಕೂಡ ಏನೂ ಮಾಡಿಲ್ಲ. ಪ್ರಜ್ಞೆ ತಪ್ಪು ಇಂಜೆಕ್ಷನ್ ಕೊಟ್ಟು ಸೇಫ್ ಆಗಿ ಮನೆಗೆ ಬಿಟ್ಟು ಹೋಗಿದ್ದಾರೆ. ಅಷ್ಟು ಈಸಿಯಾಗಿ ಬಿಡಲ್ವಲ್ಲ ಏನ್ ಕತೆ ಅಂತ ಡೌಟ್ ಬಂದು ಮನೆ ಪೂರ್ತಿ ತಡ್ಕಾಡ್ದಾಗ ಕೊನೆಗೂ ಲೈಟ್ ಅಲ್ಲಿ ಮೈಕ್ರೋಫೋನ್ ಸಿಕ್ತು. ಇವನು ಮಾತಾಡೋ ವಿಷಯಗಳು 11 ನ ಹುಡ್ಕೋಕೆ ಸಹಾಯ ಮಾಡಬಹುದು ಅಂತ ಈ ರೀತಿ ಮೈಕ್ರೋಫೋನ್ ನ ಬಚ್ಚಿಟ್ಟಿದ್ದಾರೆ. ಇನ್ನೊಂದ್ ಕಡೆ ಮೈಕ್ ಲೂಕಸ್ ಮತ್ತೆ ಡಸ್ಟಿನ್ ಟೀಚರ್ ಕ್ಲಾರ್ಕ್ ಗೆ ಆಲ್ಟರ್ನೇಟ್ ಡೈಮೆನ್ಷನ್ ಗೆ ಹೇಗೆ ಹೋಗೋದು ಅಂತ ಕೇಳ್ತಿದ್ದಾರೆ. ಇವರು ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಲ್ಟರ್ನೇಟ್ ಡೈಮೆನ್ಷನ್ ಗೆ ಮನುಷ್ಯರಿಗೆ ಹೋಗೋಕ್ ಆಗಲ್ಲ. ಅಲ್ಲಿಗೆ ಹೋಗೋ ದ್ವಾರವನ್ನ ಓಪನ್ ಮಾಡೋ ಅಷ್ಟು ಎನರ್ಜಿ ಕ್ರಿಯೇಟ್ ಮಾಡೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಇದೆಲ್ಲ ಥಿಯರಿ ಅಷ್ಟೇ ಅಂತ ಹೇಳ್ತಾರೆ. ಅಕಸ್ಮಾತ್ ಈ ದ್ವಾರ ಆಲ್ರೆಡಿ ಇದ್ರೆ ಹೇಗ್ ಗೊತ್ತಾಗುತ್ತೆ ಅಂತ ಇವರು ಕೇಳಿದಾಗ ಟೀಚರ್ ಕ್ಲಾರ್ಕ್ ಹೇಳ್ತಾರೆ, ಆರಾಮಾಗಿ ಗೊತ್ತಾಗುತ್ತೆ. ಗ್ರಾವಿಟಿಯಲ್ಲಿ ಏರುಪೇರಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಚೇಂಜಸ್ ಆಗುತ್ತೆ ಅಂತ. ವಾಪಸ್ 11 ಹತ್ರ ಇವ್ರು 3 ಜನ ಬಂದು ನಿನಗೆ ಅಪ್ಸೈಡ್ ಡೌನ್ ಗೆ ಹೋಗೋಕೆ ದಾರಿ ಗೊತ್ತಾ ಅಂತ ಕೇಳ್ತಿದ್ದಾರೆ. ಇವಳಿಗೂ ಗೊತ್ತಿಲ್ಲ. ಆದ್ರೆ ಡಸ್ಟಿನ್ ಟೀಚರ್ ಕ್ಲಾರ್ಕ್ ಹೇಳ್ದಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಚೇಂಜಸ್ ಆಗ್ತಿರೋದನ್ನ ಕಾಂಪಾಸ್ ಅಲ್ಲಿ ನೋಡ್ತಾನೆ. ಕಾಂಪಾಸ್ ನ ನೀಡಲ್ ಉತ್ತರ ದಿಕ್ಕನ್ನ ಮಾತ್ರ ತೋರಿಸುತ್ತೆ, ಅದು ಚೇಂಜ್ ಆಗಲ್ಲ. ಆದ್ರೆ ಈ ಕಾಂಪಾಸ್ ಅಲ್ಲಿ ತಪ್ಪಾದ ಡೈರೆಕ್ಷನ್ ತೋರಿಸ್ತಾ ಇದೆ. ಯಾವ ದಿಕ್ಕಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇದೆಯೋ ಅದೇ ಉತ್ತರ ದಿಕ್ಕು ಅಂತ ತೋರಿಸ್ತಿದೆ. ಆ ಕಡೆ ನಾವು ಹೋದ್ರೆ ಅಪ್ಸೈಡ್ ಡೌನ್ ಗೆ ಹೋಗೋ ದ್ವಾರ ಸಿಗುತ್ತೆ ಅಂತ ಹೇಳ್ತಾನೆ ಡಸ್ಟಿನ್. ಹಾಗಾಗಿ ತಕ್ಷಣ 11 ನ ಕರ್ಕೊಂಡು ಕಾಂಪಾಸ್ ತೋರಿಸ್ತಾ ಇರೋ ಡೈರೆಕ್ಷನ್ ಅಲ್ಲಿ ಹೊರಡ್ತಾರೆ. ಹೋಗ್ತಾ ಹೋಗ್ತಾ ವಾಪಸ್ ಮನೆ ಕಡೆನೆ ಕಾಂಪಾಸ್ ನ ನೀಡಲ್ ಟರ್ನ್ ಆಗ್ತಿದೆ. ಇದೇಗೆ ಸಾಧ್ಯ ಅಂತ ಇವರು ತಲೆ ಕೆಡಿಸ್ಕೊಂಡಿದ್ದಾಗ ಹೇಗೆ ಸಾಧ್ಯ ಅಂತ ಲೂಕಸ್ಗೆ ಗೊತ್ತಾಯ್ತು. 11 ಪದೇ ಪದೇ ಮೂಗಿನಿಂದ ಬರ್ತಾ ಇದ್ದ ರಕ್ತವನ್ನ ಒರೆಸ್ಕೊಂತ ಇರ್ತಾಳೆ. ಅಂದ್ರೆ ಇವಳೆ ತನ್ನ ಪವರ್ಸ್ ನ ಬಳಸಿ ಕಾಂಪಾಸ್ ನ ಡೈರೆಕ್ಷನ್ ಮನೆ ಕಡೆ ತೋರಿಸೋ ಹಾಗೆ ಮಾಡಿದಳೆ. ಯಾಕೆ ಮಾಡಿದಳೆ ಅಂದ್ರೆ ಅಪ್ಸೈಡ್ ಡೌನ್ ಗೆ ಹೋಗೋದು ಸೇಫ್ ಅಲ್ಲ, ಮಾನ್ಸ್ಟರ್ ಬಾಯ್ ಹಾಕುತ್ತೆ ಅಂತ. ಆದ್ರೆ ಇವರಿಗೆ ಅರ್ಥ ಆಗ್ಬೇಕಲ್ಲ. ಲೂಕಸ್ಗೆ ಕೋಪ ಬಂದು ನಮಗೆ ಮೋಸ ಮಾಡ್ತಿದ್ದಾಳೆ, ವಿಲ್ ನ ಹುಡ್ಕೋಕೆ ಸಹಾಯ ಮಾಡ್ತಿರೋದಲ್ಲ, ತಿನ್ನೋಕೆ ಮಲ್ಕೋಕೆ ಜಾಗ ಸಿಗುತ್ತಲ್ಲ ಅಂತ ನಮ್ ಜೊತೆ ಇರೋದು, ಹಾಗೆ ಹೀಗೆ ಅಂತ ಬಾಯ್ಗ್ ಬಂದಂಗೆ ಮಾತಾಡಿದಾಗ ಮೈಕ್ ಕೋಪ ಬಂತು. ಇಬ್ರು ಹೊಡೆದಾಡೋಕೆ ಶುರು ಮಾಡಿದಾಗ 11 ತನ್ನ ಪವರ್ಸ್ ಇಂದ ಲೂಕಸ್ ನ ಎತ್ತಿ ಬಿಸಾಕ್ತಾಳೆ. ಹಾಗಾಗಿ ಲೂಕಸ್ ಕೋಪ ಮಾಡ್ಕೊಂಡು ಇಲ್ಲಿಂದ ಹೋದ. 11 ಕೂಡ ಇದೇ ಗ್ಯಾಪ್ ಅಲ್ಲಿ ಎಸ್ಕೇಪ್ ಆಗಿದ್ದಾಳೆ. ಎಲ್ ಹುಡುಕಿದ್ರು ಸಿಗಲ್ಲ. ಅದೇ ಜಾಯ್ಸ್ ನ ಮನೆಯಲ್ಲಿ ಇವಳ ಮಾಜಿ ಗಂಡ ಲಾನಿ ವಿಲ್ ನ ಸಾವಿನಲ್ಲೂ ದುಡ್ಡು ಮಾಡೋಕೆ ಬಂದಿದ್ದಾನೆ ಅಂತ ಗೊತ್ತಾಗಿ ಅವನಿಗೆ ಮಕ್ಕುಗ್ದು ಕಳಿಸ್ತಾಳೆ ಜಾಯ್ಸ್. ಈಗ ಜಿಮ್ ಇವಳ ಮನೆಗೆ ಬಂದು ಏನು ಮಾತಾಡಲ್ಲ, ನೀನು ಕೂಡ ಮಾತಾಡಬೇಡ ಅಂತ ಬರ್ದು ತೋರಿಸ್ತಾನೆ. ಹೇಗೆ ಇವನ ಮನೆಯಲ್ಲಿ ಲೈಟ್ ಒಳಗೆ ಮೈಕ್ರೋಫೋನ್ ಸಿಕ್ತೋ ಅದೇ ರೀತಿ ಇಲ್ಲೂ ಇಟ್ಟಿದ್ರೆ ಕಷ್ಟ ಅಂತ. ಮೊದಲು ಲೈಟ್ ಗಳಲ್ಲಿ ಮೈಕ್ರೋಫೋನ್ ಇದೆ ಅಂತ ಚೆಕ್ ಮಾಡೋಕೆ ನೋಡ್ತಾನೆ. ಆದ್ರೆ ಮನೆ ಒಳಗೆ ಬಂದು ಶಾಕ್ ಆಗೋಗ್ತಾನೆ. ಇಲ್ಲಿರೋ ಲೈಟ್ ಗಳೇನ್ ಒಂದಾ ಎರಡ ಚೆಕ್ ಮಾಡೋಕೆ ಜಾಯ್ಸ್ ಸೀರಿಯಲ್ ಸೆಟ್ ನ ಹಾಕೊಂಡು ಕೂತಿದ್ದಾಳೆ. ಕೊನೆಗೂ ಜಿಮ್ ಬೆವರ್ ಸುರಿಸಿ ಎಲ್ಲಾ ಲೈಟ್ ನ ಚೆಕ್ ಮಾಡಿದಾಗ ಎಲ್ಲೂ ಮೈಕ್ ಇಲ್ಲ ಅಂತ ಗೊತ್ತಾಯ್ತು. ಈಗ ಹೇಳ್ತಾನೆ, ಇಲ್ಲಿವರೆಗೂ ನೀನು ಹೇಳಿದ್ದೆಲ್ಲ ನಿಜ. ವಿಲ್ ಬದುಕಿದ್ದಾನೆ, ಅವನ ಜಾಗದಲ್ಲಿ ಗೊಂಬೆ ಇತ್ತು, ಅವನು ಸತ್ತಿದ್ದಾನೆ ಅಂತ ಆ ಲ್ಯಾಬ್ ಅವರು ಪ್ರೂವ್ ಮಾಡೋಕೆ ನೋಡ್ತಿದ್ದಾರೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಇವನು ಲ್ಯಾಬ್ ಗೆ ಹೋಗಿದ್ದಾಗ ಅಲ್ಲಿ 11 ಇದ್ದ ರೂಮ್ ನ ಕೂಡ ನೋಡಿದ್ದ. ಈಗ ಜಿಮ್ಗೆ ನ್ಯೂಸ್ ಪೇಪರ್ ಅಲ್ಲಿ ಟೆರಿ ಐವ್ಸನ್ ಮಹಿಳೆ ತನ್ನ ಮಗಳನ್ನ ಲ್ಯಾಬ್ ಅವರು ಫೋರ್ಸ್ ಮಾಡಿ ಕಿತ್ಕೊಂಡು ಹೋಗಿದ್ರು ಅಂತ ಆರೋಪ ಮಾಡಿರೋದು ಬಂದಿತ್ತಲ್ಲ, ಅದನ್ನ ನೆನ್ಪು ಮಾಡ್ಕೊಂಡಾಗ ಈಗ ಅರಿವಾಯ್ತು. ಇಲ್ಲಿವರೆಗೂ ವಿಲ್ ನ ಹುಡುಕ್ತಾ ಇದ್ದೀನಿ ಅಂತ ಅನ್ಕೊಂಡು ಲ್ಯಾಬ್ ಇಂದ ಎಸ್ಕೇಪ್ ಆಗಿರೋ ಈ ಟೆರಿ ಐವ್ಸ್ ನ ಮಗಳನ್ನ ಹುಡುಕ್ತಿದ್ವಿ ಅನ್ಸುತ್ತೆ ಅಂತ ಹೇಳ್ತಾನೆ ಜಿಮ್. ಹಾಗಾಗಿ ಇಬ್ರು ಮೊದಲು ಈ ಟೆರಿ ಐವ್ಸ್ ನ ಭೇಟಿ ಆಗೋಕೆ ಹೊರಡ್ತಾರೆ. ಈ ಕಡೆ ಜಾನಥನ್ ಮತ್ತೆ ನ್ಯಾನ್ಸಿ ಕಾಡಿಗೆ ಮಾನ್ಸ್ಟರ್ ನ ಹುಡ್ಕೊಂಡು ಬಂದಿದ್ದಾರೆ. ಜೊತೆಯಲ್ಲಿ ಗನ್, ಬೇಸ್ ಬಾಲ್, ಬ್ಯಾಟ್ ಎಲ್ಲ ತಗೊಂಡ್ ಬಂದಿದ್ದಾರೆ. ಮಾನ್ಸ್ಟರ್ ಸಿಕ್ಕಿದ್ರೆ ಫೈಟ್ ಮಾಡಿ ಸಾಯಿಸೋಕೆ. ಕಾಡಿನಲ್ಲಿ ಮಾನ್ಸ್ಟರ್ ನ ಹುಡುಕ್ತಾ ಒಂದು ಮರದಲ್ಲಿ ನ್ಯಾನ್ಸಿಗೆ ಅಪ್ಸೈಡ್ ಡೌನ್ ಗೆ ಹೋಗೋಕೆ ದ್ವಾರ ಸಿಕ್ತು. ಏನಿದು ಹೀಗಿದೆಯಲ್ಲ ಅಂತ ಒಳಗೆ ಹೋದಾಗ ಅಪ್ಸೈಡ್ ಡೌನ್ ಗೆ ಬರ್ತಾಳೆ. ಇಲ್ಲಿ ಮಾನ್ಸ್ಟರ್ ಕೂಡ ಇದೆ. ಮಾನ್ಸ್ಟರ್ ಇವಳನ್ನ
ನೋಡಿ ಅಟ್ಟಾಡ್ಸ್ಕೊಂಡ್ ಬರೋಕೆ ಶುರು ಮಾಡ್ತು. ಇವಳು ಕಿರ್ಚಾಡೋ ಶಬ್ದ ನಮ್ಮ ಜಗತ್ತಿನಲ್ಲಿ ಇರೋ ಜಾನತನ್ಗೂ ಕೇಳಿಸ್ತಾ ಇದೆ. ಮರದಲ್ಲಿ ಇರೋ ದ್ವಾರದ ಹತ್ರ ಬಂದಾಗ ಹೇಗೋ ನ್ಯಾನ್ಸಿ ಮಾನ್ಸ್ಟರ್ ಇಂದ ತಪ್ಪಿಸ್ಕೊಂಡು ಹೊರಗೆ ಕೈ ಹಾಕ್ತಾಳೆ. ಜಾನತನ್ ಇವಳನ್ನ ಹೊರಗೆ ಎಳ್ಕೊಂತಿದ್ದಂಗೆ ಆ ದ್ವಾರ ಕ್ಲೋಸ್ ಆಯ್ತು. ನ್ಯಾನ್ಸಿಗೆ ಆ ಮಾನ್ಸ್ಟರ್ ನ ನೋಡಿ ತುಂಬಾನೇ ಭಯ ಆಗಿದೆ. ಹಾಗಾಗಿ ಜಾನತನ್ ತನ್ನ ರೂಮ್ ಅಲ್ಲೇ ಯಾರಿಗೂ ಕಾಣ್ದಂಗೆ ಉಳಿಸ್ಕೊಂತಾಳೆ. ಇವ್ರಿಗೆ ಡೌಟ್ ಬರ್ತಿದೆ ಆ ಮಾನ್ಸ್ಟರ್ ರಕ್ತಕ್ಕೆ ಅಟ್ರಾಕ್ಟ್ ಆಗಿ ದಾಳಿ ಮಾಡ್ತಿರ್ಬೇಕು ಅಂತ. ಯಾಕಂದ್ರೆ ಬಾರ್ಬರಾ ಕೂಡ ಅವತ್ತು ಕೈಗೆ ಚಾಕುವಿಂದ ಗಾಯ ಮಾಡ್ಕೊಂಡಿದ್ಲು. ಮತ್ತೆ ಕಾಡಿನಲ್ಲಿ ಸಾವನ್ನಪ್ಪಿರೋ ಒಂದು ಜಿಂಕೆ ಇರುತ್ತೆ, ಅದರ ದೇಹ ಎಲ್ಲ ರಕ್ತ ಆಗಿರುತ್ತೆ. ನ್ಯಾನ್ಸಿ ಅಪ್ಸೈಡ್ ಡೌನ್ಗೆ ಹೋಗಿದ್ದಾಗ ಆ ಮಾನ್ಸ್ಟರ್ ಜಿಂಕೆಯನ್ನ ತಿಂತಾ ಇತ್ತು. ನೆಕ್ಸ್ಟ್ ನಲ್ಲಿ ಜಾಯ್ಸ್ ಮತ್ತೆ ಜಿಮ್ ಟೆರಿ ಐವ್ಸ್ ನ ಮನೆಗೆ ಬಂದಾಗ ನಮಗೆ ತುಂಬಾನೇ ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಟೆರಿ ಮಗಳನ್ನ ಕಳ್ಕೊಂಡು ಶಾಕ್ ಅಲ್ಲಿ ಇದ್ದಾಳೆ, ಯಾರ ಜೊತೆನೂ ಮಾತಾಡ್ತಿಲ್ಲ. ಆದ್ರೆ ಅವಳ ತಂಗಿ ಏನ್ ಕತೆ ಅಂತ ಹೇಳ್ತಾಳೆ. ಟೆರಿ ಕಾಲೇಜ್ ಅಲ್ಲಿ ಇದ್ದಾಗ ಗವರ್ಮೆಂಟ್ ಅವರು ನಡೆಸ್ತಾ ಇದ್ದ ಪ್ರಾಜೆಕ್ಟ್ MK ಅಲ್ಟ್ರಾ ಅಲ್ಲಿ ಟೆರಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾಳೆ. ಇದೊಂದು ಇಲ್ಲಿಗಲ್ ಎಕ್ಸ್ಪೆರಿಮೆಂಟ್ ಆಗಿತ್ತು. ಡ್ರಗ್ಸ್ ಎಲ್ಲ ಕೊಟ್ಟು ಎಕ್ಸ್ಪೆರಿಮೆಂಟ್ ಅಲ್ಲಿ ಭಾಗಿಯಾಗೋ ಹಾಗೆ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಟೆರಿ ಪ್ರೆಗ್ನೆಂಟ್ ಇರ್ತಾಳೆ. ಪ್ರೆಗ್ನೆಂಟ್ ಇರೋ ವಿಷಯ ಅವಳಿಗೂ ಕೂಡ ಗೊತ್ತಿರಲ್ಲ. ಟೆರಿ ಮೇಲೆ ಮಾಡಿದ ಎಕ್ಸ್ಪೆರಿಮೆಂಟ್ ಗಳ ಕಾರಣದಿಂದ ಹೊಟ್ಟೆಯಲ್ಲಿ ಇದ್ದ ಹೆಣ್ಣು ಮಗುಗೆ ಟೆಲಿಕೈನೆಟಿಕ್ ಪವರ್ಸ್ ಎಲ್ಲ ಬಂದಿರುತ್ತೆ. ಈ ವಿಷಯ ಗೊತ್ತಾಗಿ ಲ್ಯಾಬ್ ನ ಡೈರೆಕ್ಟರ್ ಮಾರ್ಟಿನ್ ಮಿಸ್ಕ್ಯಾರೇಜ್ ಆಗಿದೆ ಅಂತ ಸುಳ್ಳು ಹೇಳಿ ಮಗುನ ಎತ್ಕೊಂಡು ಹೋಗಿರ್ತಾರೆ. ಆ ಮಗು ಬೇರೆ ಯಾರು ಅಲ್ಲ ಸ್ನೇಹಿತರೆ, 11. ಇದನ್ನ ಟೆರಿ ಯಾರಿಗೆ ಹೇಳಿದ್ರು ನಂಬಿರಲ್ಲ. ಬೇರೆಯವ್ರು ಯಾಕೆ, ತಂಗಿನೇ ನಂಬಿರಲ್ಲ. ಸ್ಟೀಫನ್ ಕಿಂಗ್ ಅವರು ಬರ್ದಿರೋ ಯಾವ್ದೋ ಕತೆ ಇದ್ದಂಗಿದೆ ಅನ್ಕೊಂಡು ಸುಮ್ನಾಗಿರ್ತಾಳೆ. ಜಿಮ್ ಮತ್ತೆ ಜಾಯ್ಸ್ಗೆ ಇದೆಲ್ಲ ಸತ್ಯ ಅಂತ ಗೊತ್ತು. ಆದ್ರೆ ಟೆರಿ ತನ್ನ ಮಗಳನ್ನ 12 ವರ್ಷ ಆದ್ರೂ ಹುಡ್ಕೋಕಾಗಿಲ್ಲ ಅಂದ್ರೆ ವಿಲ್ ಕತೆ ಏನಾಗುತ್ತೋ ಅಂತ ಜಾಯ್ಸ್ಗೆ ಭಯ ಆಗ್ತಿದೆ. ಇನ್ನೊಂದ್ ಕಡೆ ಜಾನತನ್ ಮತ್ತೆ ನ್ಯಾನ್ಸಿ ಒಂದೇ ರೂಮ್ ಅಲ್ಲಿ ಇರೋದನ್ನ ಸ್ಟೀವ್ ನೋಡಿದ್ದ. ಹಾಗಾಗಿ ತಪ್ಪು ತಿಳ್ಕೊಂಡು ಸ್ಟೀವ್ ನ್ಯಾನ್ಸಿ ಬಗ್ಗೆ ಕೆಟ್ಟದಾಗಿ ಎಲ್ಲಾ ಕಡೆ ಸ್ಪ್ರೇ ಪೇಂಟ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ನ್ಯಾನ್ಸಿ ಸ್ಟೀವ್ ನ ಹುಡ್ಕೊಂಡ್ ಬಂದು ಹೊಡೆದಾಗ ಜಾನತನ್ ಕೂಡ ಇಲ್ಲಿಗೆ ಬರ್ತಿದ್ದಂಗೆ ಜಗಳ ಶುರು ಆಯ್ತು. ಜಾನತನ್ ಸ್ಟೀವ್ ಗೆ ಚೆನ್ನಾಗಿ ಹೊಡಿತಾನೆ. ಸರಿಯಾದ ಸಮಯಕ್ಕೆ ಪೊಲೀಸ್ ಅವರು ಬಂದಾಗ ಜಾನತನ್ ನ ಅರೆಸ್ಟ್ ಮಾಡಿ ಜಿಮ್ಗೆ ಫೋನ್ ಮಾಡಿ ವಿಷಯ ತಿಳಿಸ್ತಾರೆ. ಮೈಕ್ ಮತ್ತೆ ಡಸ್ಟಿನ್ 11 ನ ಎಲ್ಲಾ ಕಡೆ ಹುಡ್ಕಾಡ್ಬೇಕಾದ್ರೆ ಇವರ ಹತ್ರ ಜೇಮ್ಸ್ ಮತ್ತೆ ಟ್ರಾಯ್ ಬರ್ತಾರೆ. ಅದೇ ಸ್ಕೂಲಲ್ಲಿ ತೊಂದರೆ ಕೊಡ್ತಿರ್ತಾರಲ್ಲ ಆ ಹುಡುಗರು. 11 ಟ್ರಾಯ್ಗೆ ಪ್ಯಾಂಟ್ ಅಲ್ಲೇ ಉಯ್ಕೊಳ್ಳೋ ಹಾಗೆ ಮಾಡಿದ್ಲಲ್ಲ, ಹಾಗಾಗಿ ಸೇಡ್ ತೀರ್ಸ್ಕೊಳ್ಳೋಕೆ ಬಂದಿದ್ದಾರೆ. ಇವರು ಡಸ್ಟಿನ್ ನ ಹಿಡ್ಕೊಂಡು ಚಾಕು ಹಾಕ್ತೀನಿ ಅಂತ ಹೆದರ್ಸ್ತಾ ಮೈಕ್ ಮೇಲಿಂದ ನೀರಿಗೆ ಬೀಳೋಕೆ ಹೇಳ್ತಿದ್ದಾರೆ. ಆಮೇಲೆ ಡಸ್ಟಿನ್ ಗೆ ಚಾಕು ಹಾಕಿದ್ರೆ ಕಷ್ಟ ಅಂತ ಮೈಕ್ ಮೇಲಿಂದ ಹಾರ್ತಾನೆ. ಆದ್ರೆ ನೀರಿಗೆ ಬೀಳಲ್ಲ. ಸರಿಯಾದ ಸಮಯಕ್ಕೆ ಬಂದ 11 ಮೈಕ್ ನ ತನ್ನ ಶಕ್ತಿಯಿಂದ ವಾಪಸ್ ಮೇಲೆತ್ಕೊಂತಾಳೆ. ಆಮೇಲೆ ಜೇಮ್ಸ್ ಮತ್ತೆ ಟ್ರಾಯ್ ಮೇಲೆ ದಾಳಿ ಮಾಡಿ ಟ್ರಾಯ್ ನ ಕೈ ಮುರಿದು ಕಳಿಸ್ತಾಳೆ. ತನ್ನ ಪವರ್ಸ್ ನ ಜಾಸ್ತಿ ಉಪಯೋಗಿಸಿದ್ದಕ್ಕೆ ಮೂಗು ಕಿವಿಯಿಂದೆಲ್ಲ ರಕ್ತ ಬಂದು ಸುಸ್ತಾಗಿ ಕೆಳಗೆ ಬೀಳ್ತಾಳೆ. ಈಗ 11 ಮೈಕ್ ಮತ್ತೆ ಡಸ್ಟಿನ್ ಗೆ ಹೇಗೆ ಲ್ಯಾಬ್ ಅಲ್ಲಿ ಮಾರ್ಟಿನ್ ಇವಳನ್ನ ಒಂದು ಎಕ್ಸ್ಪೆರಿಮೆಂಟ್ ನ ಮುಖಾಂತರ ಅಪ್ಸೈಡ್ ಡೌನ್ ಅಲ್ಲಿ ಇರೋ ಮಾನ್ಸ್ಟರ್ ಡೆಮಾಗಾರ್ಗನ್ ನ ಕಾಂಟ್ಯಾಕ್ಟ್ ಮಾಡೋಕೆ ಹೇಳಿದಾಗ ಕಾಂಟ್ಯಾಕ್ಟ್ ಮಾಡೋಕೆ ಹೋಗಿ ಮಿಸ್ ಆಗಿ ಅಪ್ಸೈಡ್ ಡೌನ್ ಇಂದ ನಮ್ಮ ಜಗತ್ತಿಗೆ ಒಂದು ದ್ವಾರವನ್ನ ಇವಳೇ ಓಪನ್ ಮಾಡಿರೋ ವಿಷಯ ಹೇಳ್ತಾಳೆ. ಆದ್ರೆ ನಿಂದೇನು ತಪ್ಪಿಲ್ಲ ಅಂತ ಡಸ್ಟಿನ್ ಮತ್ತೆ ಮೈಕ್ ಇಬ್ರು ಇವಳಿಗೆ ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡ್ ಬರ್ತಾರೆ. ಬರೋದನ್ನ ಲ್ಯಾಬ್ ಕಡೆ ಅವನೊಬ್ಬ ನೋಡಿ ವಿಷಯ ತಿಳಿಸ್ದ. ಇವರ ಫ್ರೆಂಡ್ ಲೂಕಸ್ ಒಬ್ನೇ ವಿಲ್ ನ ಹುಡ್ಕೊಂಡು ಅಪ್ಸೈಡ್ ಡೌನ್ ಗೆ ಹೋಗೋಕೆ ಡೋರ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ದಾಗ ಕಾಂಪಾಸ್ ನೋಡ್ಕೊಂಡು ಲ್ಯಾಬ್ ಹತ್ರ ಬರ್ತಾನೆ. ಇದರಿಂದ ಇವನಿಗೆ ಗೊತ್ತಾಯ್ತು ಲ್ಯಾಬ್ ಒಳಗೆ ಒಂದು ದ್ವಾರ ಇದೆ ಅಂತ. ಅದೇ ಬೇಸ್ಮೆಂಟ್ ಅಲ್ಲಿ ಇದೆಯಲ್ಲ ಅದು. ಅಂದ್ರೆ ಲ್ಯಾಬ್ ಅವರು ಸರಿ ಇಲ್ಲ ಅಂತ ಇವನಿಗೆ ಗೊತ್ತಾಯ್ತು. ಜೊತೆಗೆ ಇದೇ ಸಮಯಕ್ಕೆ 11 ನ ಎತ್ತಾಕೊಂಡ್ ಬರೋಕೆ ಮಾರ್ಟಿನ್ ತಮ್ಮ ಗ್ಯಾಂಗ್ ನ ಕರ್ಕೊಂಡು ಹೊರಟಿದ್ನ ನೋಡಿ ಲೂಕಸ್ ವಾಕಿ ಟಾಕಿ ಮುಖಾಂತರ ಮೈಕ್ ಗೆ ಕಾಂಟ್ಯಾಕ್ಟ್ ಮಾಡಿ ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗೋಕೆ ಹೇಳ್ತಾನೆ. ಡಸ್ಟಿನ್ ಮತ್ತೆ ಮೈಕ್ 11 ನ ಕರ್ಕೊಂಡು ಹೋಗೋಕು ಮಾರ್ಟಿನ್ ಬರೋಕು ಒಂದೇ ಆಯ್ತು. ಮಾರ್ಟಿನ್ ಇವರನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ 11 ತನ್ನ ಶಕ್ತಿಯಿಂದ ಒಂದು ವ್ಯಾನ್ ನ ಹಾರಿಸಿ ರೋಡ್ ಗೆ ಅಡ್ಡ ಬೀಳಿಸಿದಾಗ ಮಾರ್ಟಿನ್ ಮತ್ತೆ ಅವರ ಕಡೆಯವ್ರಿಗೆ ಮುಂದೆ ಬರೋಕ್ ಆಗಲ್ಲ. ಅಷ್ಟರಲ್ಲಿ ಇವರು ಎಸ್ಕೇಪ್ ಆಗ್ತಾರೆ. ಸದ್ಯಕ್ಕೆ ಸೇಫ್ ಆಗಿರೋ ಜಾಗಕ್ಕೆ ಬಂದಾಗ ಲೂಕಸ್ 11 ಗೆ ಸಾರಿ ಕೇಳ್ತಾನೆ. ಮೈಕ್ ಲೂಕಸ್ ಗೆ ಎಲ್ಲ ಸಾರಿ ಕೇಳ್ಕೊಂಡು ಪ್ಯಾಚ್ ಅಪ್ ಮಾಡ್ಕೊಂಡ್ರು. ಅಷ್ಟೇ ಎಲ್ಲ ಇವರಿಗೆ ಗೊತ್ತಾಯ್ತು ಆ ಲ್ಯಾಬ್ ಅವರು 11 ನ ವೆಪನ್ ನ ರೀತಿ ಬಳಸ್ಕೊಳ್ಳೋಕೆ ನೋಡ್ತಾ ಇದ್ದಾರೆ ಅಂತ. ಇಟ್ ವೆಲ್ಕಮ್ ಟು ಡೆರಿ ಸೀರೀಸ್ ನ ವಿಡಿಯೋ ಅಲ್ಲೇ ಹೇಳಿದ್ದೆ ಸ್ನೇಹಿತರೆ, ಇದು ಕೋಲ್ಡ್ ವಾರ್ ನ ಸಮಯ. ಮತ್ತೊಂದು ವಿಶ್ವಯುದ್ಧ ಆಗೋ ಭಯ ಎಲ್ಲರಲ್ಲೂ ಇತ್ತು. ಅದಕ್ಕೆ ವೆಲ್ಕಮ್ ಟು ಡೆರಿ ಅಲ್ಲಿ ಇಟ್ ನ ಹುಡುಕ್ತಾ ಇದ್ದಾರೆ. ಅದನ್ನ ರಷ್ಯಾ ಅಂದ್ರೆ ಸೋವಿಯತ್ ಯೂನಿಯನ್ ನ ವಿರುದ್ಧ ವೆಪನ್ ನ ರೀತಿ ಬಳಸೋಕೆ ಇಲ್ಲಿ 11 ನ ಹುಡುಕ್ತಾ ಇದ್ದಾರೆ. ಜಾನತನ್ ಅರೆಸ್ಟ್ ಮಾಡಿ ಜಿಮ್ಗೆ ಫೋನ್ ಮಾಡಿದ್ರಲ್ಲ, ಹಾಗಾಗಿ ಜಿಮ್ ಜಾಯ್ಸ್ ನ ಸ್ಟೇಷನ್ ಗೆ ಕರ್ಕೊಂಡ್ ಬರ್ತಾನೆ. ಮತ್ತೆ ಏನಾಯ್ತು ಅಂತ ಜಾನತನ್ ಮತ್ತೆ ನ್ಯಾನ್ಸಿನ ಸಪರೇಟ್ ಆಗಿ ಕರ್ಕೊಂಡ್ ಬಂದು ಕೇಳಿದಾಗ ಎಲ್ಲಾ ವಿಷಯ ಹೇಳ್ತಾರೆ. ಮಾನ್ಸ್ಟರ್ ನ ಫೋಟೋ ಕೂಡ ತೋರಿಸ್ತಾರೆ. ಮೊದ್ಲಾಗಿದ್ದಿದ್ರೆ ಜಿಮ್ ನಂಬ್ತಿರ್ಲಿಲ್ಲ, ಆದ್ರೆ ಈಗ ನಂಬಿಕೆ ಬಂದಿದೆ. ಜಾಯ್ಸ್ ಇನ್ನೇನು ಮಾನ್ಸ್ಟರ್ ನ ನೋಡೇ ಇದ್ಲು. ಇದೇ ಸಮಯಕ್ಕೆ ಕೈ ಮುರ್ಕೊಂಡಿರೋ ಟ್ರಾಯ್ ಅವರ ಅಮ್ಮ 11 ಮೇಲೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದಾರೆ. ಅವಳ ತಲೆ ಶೇವ್ ಆಗಿತ್ತು, ಹುಡುಗಿ ತರನೇ ಕಾಣಿಸ್ತಿರ್ಲಿಲ್ಲ ಅಂತ ಟ್ರಾಯ್ ಹೇಳೋದನ್ನ ಕೇಳಿಸ್ಕೊಂಡ ಜಿಮ್ಗೆ ಅವಳೇ ಟೆರಿ ಐವ್ಸ್ ನ ಮಗಳು ಅಂತ ಗೊತ್ತಾಯ್ತು.
ಅಷ್ಟೇ ಅಲ್ಲ 11 ಜೊತೆ ಮೈಕ್ ಮತ್ತೆ ಡಸ್ಟಿನ್ ಇದ್ದ ವಿಷಯ ಕೂಡ ಹೇಳ್ತಾನೆ. ಹಾಗಾಗಿ ತಕ್ಷಣ ಜಾನಥನ್, ನ್ಯಾನ್ಸಿ ಮತ್ತೆ ಜಾಯ್ಸ್ ನ ಜಿಮ್ ಕರ್ಕೊಂಡು ಹೊಡ್ತಾನೆ. ಹೇಗೆ ಮೈಕ್ ನ ಕಾಂಟ್ಯಾಕ್ಟ್ ಮಾಡೋದು ಅಂತ ಯೋಚನೆ ಮಾಡಿದಾಗ ವಿಲ್ ಹತ್ರ ಇದ್ದ ವಾಕಿ ಟಾಕಿ ನೆನಪಾಯ್ತು ಜಾನಥನ್ಗೆ. ಅದಕ್ಕೆ ಮನೆಗೆ ಬಂದು ವಾಕಿ ಟಾಕಿ ಮುಖಾಂತರ ಮೈಕ್ ಗೆ ಕಾಂಟ್ಯಾಕ್ಟ್ ಮಾಡೋಕೆ ನೋಡ್ತಾರೆ ನ್ಯಾನ್ಸಿ ಮತ್ತೆ ಜಿಮ್. ಹೇಗೋ ಮೈಕ್ ರಿಪ್ಲೈ ಮಾಡಿ ತಾವಿರೋ ಜಾಗದ ಬಗ್ಗೆ ಹೇಳಿದಾಗ ಜಿಮ್ ಹೋಗಿ ಯಾರಿಗೂ ಕಾಣ್ದಂಗೆ ಮೈಕ್ ಮತ್ತೆ ಅವನ ಫ್ರೆಂಡ್ಸ್ ನ ಕರ್ಕೊಂಡ್ ಬರ್ತಾನೆ. ಇವರು ಎಲ್ಲರಿಗೂ ಅಪ್ಸೈಡ್ ಡೌನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ವಿಲ್ ಮತ್ತೆ ಬಾರ್ಬರಾ ಕತೆ ಏನಾಯ್ತು ಅಂತ ತಿಳ್ಕೊಳ್ಳೋ ಶಕ್ತಿ 11ಗೆ ಇದೆ. ಆದ್ರೆ ಅವಳ ಎನರ್ಜಿ ಸಾಕಾಗ್ತಿಲ್ಲ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕೆ. ಲ್ಯಾಬ್ ಅಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಸೆನ್ಸರಿ ಡಿಪ್ರೈವೇಶನ್ ಟ್ಯಾಂಕ್ ನ ಯೂಸ್ ಮಾಡ್ತಿದ್ರು. ಅಂದ್ರೆ ಟ್ಯಾಂಕ್ ಅಲ್ಲಿ ನೀರ್ ಹಾಕಿ ಎಪ್ಸಮ್ ಸಾಲ್ಟ್ ಎಲ್ಲ ಹಾಕಿ ಮನುಷ್ಯನ ಬಾಡಿ ಟೆಂಪರೇಚರ್ ಗೆ ನೀರಿನ ಟೆಂಪರೇಚರ್ ಮ್ಯಾಚ್ ಮಾಡಿ ಗಾಳಿಯಲ್ಲಿ ತೇಲೋ ರೀತಿ ನೀರಲ್ಲಿ ತೇಲೋ ಹಾಗೆ ಮಾಡ್ತಾರೆ. ಈ ಟ್ಯಾಂಕ್ ಒಳಗೆ ಬೆಳಕು ಬರಲ್ಲ, ಸೌಂಡ್ ಕೇಳಿಸಲ್ಲ, ಏನೂ ಇಲ್ಲ. ಹಾಗಾಗಿ ತುಂಬಾನೇ ರಿಲ್ಯಾಕ್ಸ್ ಆಗೋಕೆ ಸಹಾಯ ಮಾಡುತ್ತೆ. ಅದೇ ರೀತಿ ಈಗ್ಲೂ 11ಗೆ ಸೆಟಪ್ ಮಾಡಿ ಕೊಟ್ರೆ ಇವಳು ರಿಲ್ಯಾಕ್ಸ್ ಆಗಿ ಫೋಕಸ್ ಮಾಡೋಕೆ ಹೆಲ್ಪ್ ಆಗುತ್ತೆ ಅಂತ ಇವರು ಕೂಡ ಸೆನ್ಸರಿ ಡಿಪ್ರೈವೇಶನ್ ಟ್ಯಾಂಕ್ ಮಾಡೋಕೆ ಡಿಸೈಡ್ ಮಾಡ್ತಾರೆ. ಆದ್ರೆ ಮಾಡೋದು ಹೇಗೆ ಅಂತ ಗೊತ್ತಿಲ್ವಲ್ಲ. ಇಂತ ಸೈನ್ಸ್ ವಿಷಯದಲ್ಲಿ ತಗ್ಲಾಕೊಂಡಾಗ ಸಹಾಯ ಮಾಡೋಕೆ ಟೀಚರ್ ಕ್ಲಾರ್ಕ್ ಇದ್ದಾರೆ. ಡಸ್ಟಿನ್ ಫೋನ್ ಮಾಡಿ ಟ್ಯಾಂಕ್ ಹೇಗೆ ಮಾಡೋದು ಅಂತ ಕೇಳಿದಾಗ ಅಯ್ಯೋ ಮಕ್ಕಳು ಪಾಪ ಆಟ ಸಾಮಾನ್ ಮಾಡ್ತಿರ್ಬೇಕು ಅಂತ ಡೀಟೇಲ್ ಆಗಿ ಹೇಳ್ತಾರೆ ಟೀಚರ್ ಕ್ಲಾರ್ಕ್. ತಕ್ಷಣ ಎಲ್ಲರೂ ಸ್ಕೂಲಲ್ಲಿ ಇರೋ ಬ್ಯಾಸ್ಕೆಟ್ ಬಾಲ್ ಕೋರ್ಟ್ ಗೆ ಬಂದು ಸಣ್ಣ ಪೂಲ್ ರೆಡಿ ಮಾಡಿ ಸೆನ್ಸರಿ ಡಿಪ್ರೈವೇಶನ್ ಟ್ಯಾಂಕ್ ನ ಮಾಡ್ತಾರೆ. ಇದರಲ್ಲಿ 11 ಮಲ್ಕೊಂಡು ತನ್ನ ಶಕ್ತಿಯಿಂದ ಅಪ್ಸೈಡ್ ಡೌನ್ ಗೆ ಹೋಗ್ತಾಳೆ. ಅಂದ್ರೆ ಇವಳೇ ಹೋಗಲ್ಲ, ಇವಳು ಅಲ್ಲೇ ಇರೋ ಹಾಗೆ ಕಾಣ್ತಿದೆ. ಇಲ್ಲಿ ಬಾರ್ಬರಾ ಸಾವನ್ನಪ್ಪಿರೋದು ನೋಡ್ತಾಳೆ. ಆದ್ರೆ ವಿಲ್ ಇನ್ನೂ ಬದುಕಿದ್ದಾನೆ, ತುಂಬಾನೇ ವೀಕ್ ಆಗಿದ್ದಾನೆ. ಇದನ್ನ ನೋಡಿ 11 ಎಚ್ಚರಗೊಂಡಾಗ ತಕ್ಷಣ ಜಿಮ್ ಮತ್ತೆ ಜಾಯ್ಸ್ ಲ್ಯಾಬ್ ಗೆ ಬರ್ತಾರೆ. ಬೇಸ್ಮೆಂಟ್ ಅಲ್ಲಿ ಇರೋ ಡೋರ್ ಇಂದ ಅಪ್ಸೈಡ್ ಡೌನ್ ಗೆ ಹೋಗೋಕೆ. ಆದ್ರೆ ಬಂದ ಸ್ಪೀಡ್ ಅಲ್ಲೇ ಸೆಕ್ಯೂರಿಟಿ ಅವರ ಕೈಗೆ ತಗ್ಲಾಕೊಂಡ್ರು. ಅದೇ ಜಾನಥನ್ ಮತ್ತೆ ನ್ಯಾನ್ಸಿ ಜಾನಥನ್ ನ ಮನೆಗೆ ಬಂದು ಟ್ರ್ಯಾಪ್ ಎಲ್ಲ ಸೆಟ್ ಮಾಡಿ ಇಲ್ಲಿಗೆನೆ ಡೆಮೋಗಾರ್ಗನ್ ನ ಕರೆಸ್ಕೊಂಡು ಅದನ್ನ ಕೊಲ್ಲೋಕೆ ತಯಾರಾಗಿದ್ದಾರೆ. ಹೇಗೆ ಅಂದ್ರೆ ಡೆಮೋಗಾರ್ಗನ್ ರಕ್ತಕ್ಕೆ ಅಟ್ರಾಕ್ಟ್ ಆಗ್ಬೋದು ಅಂತ ಇವ್ರಿಗೆ ಅನ್ಸಿತ್ತಲ್ಲ. ಹಾಗಾಗಿ ಇಬ್ಬರು ತಮ್ಮ ಕೈಯನ್ನ ಕುಯ್ಕೊಂತಾರೆ ರಕ್ತ ಬರೋ ಹಾಗೆ. ಸ್ವಲ್ಪ ಹೊತ್ತಾದ್ಮೇಲೆ ಸ್ಟೀವ್ ಇಲ್ಲಿಗೆ ಜಾನಥನ್ಗೆ ಸಾರಿ ಕೇಳೋಕೆ ಬಂದ. ಹಿಂದೆನೆ ಡೆಮೋಗಾರ್ಗನ್ ಕೂಡ ಬಂತು. ಇವರೆಲ್ಲರೂ ಡೆಮೋಗಾರ್ಗನ್ ಜೊತೆ ಫೈಟ್ ಮಾಡ್ತಾರೆ. ಶೂಟ್ ಮಾಡಿದ್ರು ಕೂಡ ಏನೂ ಆಗ್ತಿಲ್ಲ. ಹೇಗೋ ಕೊನೆಗೂ 3 ಜನ ಸೇರಿ ಇದನ್ನ ಟ್ರ್ಯಾಪ್ ಮಾಡಿ ಬೆಂಕಿ ಹಚ್ತಾರೆ. ಬೆಂಕಿ ಹತ್ಕೊಂಡ್ರು ಕೂಡ ಮಾನ್ಸ್ಟರ್ಗೆ ಏನೂ ಆಗ್ಲಿಲ್ಲ. ಇಲ್ಲಿಂದ ಎಸ್ಕೇಪ್ ಆಯ್ತು. ಲ್ಯಾಬ್ ಅಲ್ಲಿ ತಗ್ಲಾಕೊಂಡಿರೋ ಜಿಮ್ ಹತ್ರ ಮಾರ್ಟಿನ್ ಬಂದು 11 ಎಲ್ಲಿ ಅಂತ ಕೇಳಿದಾಗ 11 ಎಲ್ಲಿದ್ದಾಳೆ ಅಂತ ಹೇಳ್ತೀನಿ, ಆದ್ರೆ ನಮಗೆ ವಿಲ್ ನ ಹುಡ್ಕೋಕೆ ಬಿಡಬೇಕು ಮತ್ತೆ 11 ಜೊತೆ ಇರೋ ಬೇರೆ ಮಕ್ಕಳಿಗೂ ಏನು ಮಾಡಬಾರ್ದು ಅಂದಾಗ ಇದಕ್ಕೆ ಒಪ್ಕೊಂತಾನೆ ಮಾರ್ಟಿನ್. ಹಾಗಾಗಿ ಜಿಮ್ 11 ಸ್ಕೂಲಲ್ಲಿ ಇದ್ದಾನೆ ಅಂತ ಹೇಳಿದಾಗ ಮಾರ್ಟಿನ್ ತನ್ನ ಗ್ಯಾಂಗ್ ನ ಕರ್ಕೊಂಡು ಹೊಡ್ತಾನೆ. ಜಿಮ್ ಜಾಯ್ಸ್ ಜೊತೆ ಬೇಸ್ಮೆಂಟ್ ಅಲ್ಲಿ ಇರೋ ಆ ದ್ವಾರದಿಂದ ಅಪ್ಸೈಡ್ ಡೌನ್ ಗೆ ಬಂದಾಗ ಜಿಮ್ಗೆ ಇಲ್ಲಿ ಬಿದ್ದಿರೋ ಗೊಂಬೆಗಳನ್ನ ನೋಡಿ ತನ್ನ ಮಗಳು ನೆನಪಾಗ್ತಾ ಇದ್ದಾಳೆ. ಯಾಕಂದ್ರೆ ತುಂಬಾನೇ ವರ್ಷಗಳ ಹಿಂದೆ ಇವನ ಮಗಳು ಕ್ಯಾನ್ಸರ್ ಇಂದ ಸಾವನ್ನಪ್ಪಿರುತ್ತಾಳೆ. ಆಮೇಲೆ ಹೆಂಡತಿ ಜೊತೆ ಕೂಡ ಜಗಳ ಮಾಡ್ಕೊಂಡು ಡಿವೋರ್ಸ್ ಆಗಿದೆ. ಹಾಗೆ ಇವರು ವಿಲ್ ನ ಹುಡ್ಕೊಂಡು ಮುಂದೆ ಹೋಗ್ತಾರೆ. ಅದೇ ಸ್ಕೂಲ್ ಹತ್ರ ಮಾರ್ಟಿನ್ ಬರ್ತಿದ್ದಂಗೆ ಮೈಕ್, ಡಸ್ಟಿನ್ ಮತ್ತೆ ಲೂಕಸ್ 11 ನ ಕರ್ಕೊಂಡು ಎಸ್ಕೇಪ್ ಆಗೋಕೆ ನೋಡ್ತಾರೆ. ಆದ್ರೆ ಆಗ್ಲಿಲ್ಲ. ಎಲ್ಲಾ ಕಡೆಯಿಂದ ಇವರನ್ನ ಲಾಕ್ ಮಾಡಿದಾಗ ಬೇರೆ ದಾರಿ ಇಲ್ಲದೆ 11 ತನ್ನ ಪವರ್ಸ್ ನ ಉಪಯೋಗಿಸಿ ತುಂಬಾನೇ ಜನರನ್ನ ಕೊಲ್ತಾಳೆ. ಈಗ ಸುಸ್ತಾಗಿ ಕೆಳಗೆ ಬಿದ್ದಾಗ ಮಾರ್ಟಿನ್ ಇವಳನ್ನ ಕರ್ಕೊಂಡು ಹೋಗೋಕೆ ನೋಡ್ತಾರೆ. ಆದ್ರೆ ಹೇಗೋ ಸರಿಯಾದ ಸಮಯಕ್ಕೆ ಡೆಮೋಗಾರ್ಗನ್ ಬಂತು. 11 ಸಾಯಿಸಿದವರ ದೇಹದಿಂದ ರಕ್ತ ಬಂದಿತ್ತಲ್ಲ, ಅದಕ್ಕೆ ಅಟ್ರಾಕ್ಟ್ ಆಗಿ ಡೆಮೋಗಾರ್ಗನ್ ಎಲ್ಲರ ಮೇಲೂ ದಾಳಿ ಮಾಡೋಕೆ ಶುರು ಮಾಡಿದಾಗ ಡಸ್ಟಿನ್, ಮೈಕ್ ಮತ್ತೆ ಲೂಕಸ್ 11 ನ ಎತ್ಕೊಂಡು ಓಡ್ತಾರೆ. ಇವರು ಒಂದು ಕ್ಲಾಸ್ ರೂಮ್ ಗೆ ಬಂದಾಗ ಡೆಮೋಗಾರ್ಗನ್ ಎಲ್ಲರನ್ನ ಸಾಯಿಸಿ ಇಲ್ಲಿಗೂ ಬಂತು. 11 ಗೆ ಜಾಸ್ತಿ ಶಕ್ತಿ ಇಲ್ಲ, ಆದ್ರೂ ಕೂಡ ಇರೋ ಶಕ್ತಿನ ಪೂರ್ತಿ ಬಳಸಿ ಡೆಮೋಗಾರ್ಗನ್ ನ ನಾಶ ಮಾಡ್ಬಿಡ್ತಾಳೆ. ಜೊತೆಗೆ ಇವಳು ಕೂಡ ಮಾಯ ಆಗೋಗ್ತಾಳೆ. ಎಲ್ಲಿ ಹೋದ್ಲು ಅಂತಾನೆ ಗೊತ್ತಾಗಲ್ಲ. ಅಪ್ಸೈಡ್ ಡೌನ್ ಅಲ್ಲಿ ಇರೋ ಲೈಬ್ರರಿ ಒಳಗೆ ವಿಲ್ ಸಿಗ್ತಾನೆ. ಆದ್ರೆ ಉಸಿರಾಡ್ತಿಲ್ಲ. ಯಾಕಂದ್ರೆ ಡೆಮೋಗಾರ್ಗನ್ ಬದುಕಿದ್ದಾಗ ಇವನನ್ನ ಇಲ್ಲಿ ಬಂಧಿಸಿ ಇಟ್ಟಿದೆ. ಹೇಗೋ ಜಿಮ್ ಇವನ ಮೇಲೆ CPR ಪರ್ಫಾರ್ಮ್ ಮಾಡಿ ವಿಲ್ ನ ಬದುಕಿಸ್ಕೊಂತಾನೆ. ವಿಲ್ ನ ಹಾಸ್ಪಿಟಲ್ ಗೆ ಸೇರಿಸ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಇವನಿಗೆ ಪ್ರಜ್ಞೆ ಬರುತ್ತೆ. ಇವನ ಫ್ರೆಂಡ್ಸ್ ಜಾಯ್ಸ್, ಜಾನಥನ್ ಎಲ್ಲರಿಗೂ ತುಂಬಾನೇ ಖುಷಿ ಆಯ್ತು. ಆದ್ರೆ ನ್ಯಾನ್ಸಿ ಬಾರ್ಬರಾ ಬದುಕ್ಲಿಲ್ವಲ್ಲ ಅಂತ ಸ್ವಲ್ಪ ಬೇಜಾರ್ ಮಾಡ್ಕೊಂಡಿದ್ದಾಳೆ. ಜಿಮ್ ವಿಲ್ ನ ಕಾಪಾಡಿದ ಖುಷಿಯಲ್ಲಿ ಹೋಗ್ಬೇಕಾದ್ರೆ ಗವರ್ಮೆಂಟ್ ಅವರ ಕಾರ್ ಬರುತ್ತೆ. ಅದೇ ಲ್ಯಾಬ್ ಅಲ್ಲಿ ನಡೀತಾ ಇರೋದ್ರ ಬಗ್ಗೆ ಸೀಕ್ರೆಟ್ ಮೇಂಟೈನ್ ಮಾಡ್ಬೇಕಲ್ಲ, ಆ ವಿಷಯದ ಬಗ್ಗೆ ಮಾತಾಡೋಕೆ ಜಿಮ್ ನ ಕರ್ಕೊಂಡು ಹೋಗಿದ್ದಾರೆ. ಇದೆಲ್ಲ ಆಗಿ 1 ತಿಂಗಳಾದ್ಮೇಲೆ ವಿಲ್ ಹುಷಾರಾಗಿದ್ದಾನೆ. ತನ್ನ ಫ್ರೆಂಡ್ಸ್ ಜೊತೆ ಮೈಕ್ ನ ಮನೆಯಲ್ಲಿ ಆಟ ಆಡ್ತಿದ್ದಾನೆ. ಸ್ಟೀವ್ ಮೊದಲು ಜಾನಥನ್ ಕ್ಯಾಮ್ರಾ ಹೊಡೆದಾಕಿದ್ನಲ್ಲ, ಅದಕ್ಕೆ ಸ್ಟೀವ್ ಮತ್ತೆ ನ್ಯಾನ್ಸಿ ಇಬ್ರು ಸೇರಿ ಜಾನಥನ್ ಗೆ ಹೊಸ ಕ್ಯಾಮ್ರಾ ಗಿಫ್ಟ್ ಕೊಡ್ತಾರೆ. ಇದು ಕ್ರಿಸ್ಮಸ್ ನ ಟೈಮ್. ಹಾಗಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ತಿನ್ನೋಕೆ ಒಳ್ಳೆ ಒಳ್ಳೆ ತಿನಿಸುಗಳನ್ನ ಮಾಡಿದರೆ ಎಲ್ಲವನ್ನ ಒಂದೆರಡು ಬಾಕ್ಸ್ ಗೆ ಹಾಕೊಂಡ್ ಬಂದು ಕಾಡಿನಲ್ಲಿ ಇಡ್ತಾನೆ ಜಿಮ್. 11 ಇನ್ನೂ ಬದುಕಿದ್ರೆ ಬಂದು ತಗೊಂಡ್ ಹೋಗ್ಲಿ ಅಂತ. ವಿಲ್ ತನ್ನ ಅಣ್ಣ ಮತ್ತೆ ತಾಯಿಯ ಜೊತೆ ಊಟ ಮಾಡೋಕೆ ಬಂದಾಗ ಕೈ ತೊಳ್ಕೊಂಡ್ ಬರೋಕೆ ಬಂದವನು ಜಾಸ್ತಿ ಕೆಮ್ತಾ ಇದ್ದಾನೆ. ಇದಕ್ಕಿದ್ದಂಗೆ ಬಾಯಿಂದ ಒಂದು ಸ್ಲಗ್ ಹೊರಗೆ ಬೀಳುತ್ತೆ. ಕನ್ನಡದಲ್ಲಿ ಇದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ ಸ್ನೇಹಿತರೆ, ಇಂಗ್ಲಿಷ್ ಅಲ್ಲಿ ಸ್ಲಗ್ ಅಂತಾರೆ. ಅಷ್ಟೇ ಅಲ್ಲ, ಇವನು ಅಪ್ಸೈಡ್
ಅಪ್ಸೈಡ್ ಡೌನ್ ಅಲ್ಲಿ ಇರೋ ಹಾಗೆ ವಿಷನ್ ಕೂಡ ಕಾಣಿಸ್ತಿದೆ. ಆದ್ರೆ ಈ ವಿಷಯ ತನ್ನ ಅಣ್ಣಂಗಾಗ್ಲಿ ಅಮ್ಮಂಗಾಗ್ಲಿ ಹೇಳಲ್ಲ. ಸೊ ಸ್ನೇಹಿತರೆ, ಸೀಸನ್ 1 ನ ಸ್ಟೋರಿ ಇಲ್ಲಿಗೆ ಮುಗಿಯುತ್ತೆ. ಸೀಸನ್ 2 ನ ರೀಕ್ಯಾಪ್ ಕೂಡ ಬೇಕು ಅಂದ್ರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ಸೀಸನ್ 5 ಬರೋ ಅಷ್ಟರಲ್ಲಿ ಇನ್ನ 3 ಸೀಸನ್ ನ ಆದಷ್ಟು ಬೇಗ ರೀಕ್ಯಾಪ್ ಮಾಡ್ತೀನಿ. ಹಾಗಂತ ಸೀಸನ್ 5 ನ ವಿಡಿಯೋ ಹೀಗೆ ಇರುತ್ತೆ ಅಂತ ಅನ್ಕೋಬೇಡಿ ಸ್ನೇಹಿತರೆ. ಸೀಸನ್ 5 ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಇಟ್ ವೆಲ್ಕಮ್ ಟು ಡೇರಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಲ್ಲ, ಅದೇ ರೀತಿ ರೆಫರೆನ್ಸಸ್ ಮತ್ತೆ ಹಿಡನ್ ಡೀಟೇಲ್ಸ್ ಏನೆಲ್ಲ ಇರುತ್ತೋ ಎಲ್ಲವನ್ನ ಕೂಡ ಹೇಳ್ತೀನಿ. ಸದ್ಯಕ್ಕೆ ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.